ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನಗೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಇಂಥ ಒಂದು ಫಂಕ್ಷನ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂಥ ಈ ಒಕ್ಕೂಟದ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ನಮೋ ತಸ್ಸೋ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸೋ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸೋ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಭಗವಂತರಿಗೆ, ಅರ್ಹಂತರಿಗೆ, ಸಮ್ಮಾ ಸಂಬುದ್ಧರಿಗೆ ನಮಸ್ಕಾರಗಳು ಅಂತ ಇದರ ಅರ್ಥ. ನಾವು 3 ಸಲ ಹೇಳೋ ಉದ್ದೇಶ ಏನು ಅಂದರೆ, ನಾವು ನಮ್ಮ ಧರ್ಮದಲ್ಲಿ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ 3 ಸಲ ಹೇಳಬೇಕು. ಇದನ್ನು ಮೊಟ್ಟ ಮೊದಲು ಕೊಟ್ಟಂಥವರು ದೇವೇಂದ್ರ ದೇವತೆಗಳಿಗೆ ಮುಖ್ಯನಾದವ, ಹೆಡ್ ಮಾಸ್ಟರ್ ಇದ್ದಂಗೆ. ದೇವೇಂದ್ರ ಇನ್ಯಾರೂ ಅಲ್ಲ, ಮಾನವನಾಗಿದ್ದಾಗ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ದೇವಲೋಕಕ್ಕೆ ಹೋದ್ಮೇಲೆ ಅಲ್ಲೂ ಅಂಥದೇ ಸೇವೆಯನ್ನು ಸಲ್ಲಿಸಿ ದೇವೇಂದ್ರ ಪದವಿಯನ್ನು ಪಡೆದಂಥವರು. ಅವರಿಗೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದ ಮೇಲೆ ಅವರು ಬಂದು ನಮಸ್ಕಾರ ಹಾಕ್ತಾರೆ. ಆ ನಮಸ್ಕಾರ ಹಾಕೋದಕ್ಕೆ ಮುಂಚೆ ಅವರು ಈ ಮಾತನ್ನು ಹೇಳಿ ಅವರಿಗೆ ನಮಸ್ಕಾರ ಹಾಕಿ ಅವರನ್ನು ಅವರ ಕುಶಲ ಇದನ್ನೆಲ್ಲ ವಿಚಾರಿಸ್ತಾರೆ. ಅಂದರೆ ದೇವತೆಗಳಿಗೆ ಮನುಷ್ಯರು ಮಾಡೋ ಎಲ್ಲ, ಅದರಲ್ಲೂ ಜ್ಞಾನಿಗಳು ಮಾಡುವಂಥ ಇದು, ಆಮೇಲೆ ಯಾರಿಗೆ ಜ್ಞಾನೋದಯ ಆಗಿರುತ್ತೆ ಅವರುಗಳಿಂದ ಅವರು ಬೇಗ ಕಂಡುಕೊಳ್ತಾರೆ. ಅದರಲ್ಲಿ ಮಾನವನ ಪ್ರಜ್ಞೆ ಮೊದಲನೇ ಸಲ ತಿರುವನ್ನು ಪಡೆದಿದ್ದು ಭಗವಾನ್ ಬುದ್ಧರಿಂದ. ಹುಟ್ಟಿದ್ದು ರಾಜ್ಕುಮಾರ ಆದರು, ಬೆಳೆದಿದ್ದು ರಾಜ್ಕುಮಾರನಾಗಿಯೇ. ಎಲ್ಲರಂತೆ ಅವರು ಕೂಡ ಸುಖವಾಗಿ ಬೆಳೆದವರು. ಸುಖಪತಿಗೆ ಮೇಲಿದ್ದಂಥವರು. ಅವರಿಗೆ ಆ ಸುಖ ಅನ್ನೋದು ಕೊನೆಗೆ ಅವರಿಗೆ ಇಷ್ಟ ಆಗಲ್ಲ. ಅದು ಅನೇಕ ಜನ್ಮಗಳಿಂದ ಅದು ಬಂದಿದ್ದದು. ಅವರ ಜಾತಕ ಕಥೆಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅವರು ಸಂದರ್ಭ ಅಂದರೆ ಅವರು ಒಂದು ಮೊದಲನೇ ಡಿಸ್ಕವರಿ ಏನು ಅಂದರೆ, ಈಗ ನಾನು ನಡೆಸ್ತಿರೋ ಜೀವನ ಏನೇನೂ ಅಲ್ಲ. ನೋಡಿ, ಒಬ್ಬ ರಾಜಕುಮಾರ, ಚಕ್ರವರ್ತಿ ಮಗ, ಅವನಿಗೆ ಈ ರೀತಿ ಜ್ಞಾನೋದಯ ಆಗುತ್ತೆ. ಮೊದಲನೇ ಜ್ಞಾನೋದಯ ಅದೇನೆ. ಏನದು? ಈಗ ನಾನು ಏನು ಜೀವನವನ್ನು ನಡೆಸ್ತಾ ಇದ್ದೇನೆ ಇದು ಜೀವನ ಅಲ್ಲ, ಇದಕ್ಕಿಂತ ಬಿಯಾಂಡ್ ದಿಸ್, ಇದನ್ನು ಮೀರಿ ಯಾವುದೋ ಒಂದು ಬೇರೆ ಇದೆ. ಯಾಕೆಂದರೆ ಅವರು ನೋಡ್ತಾರೆ, ನಮ್ಮನ್ನೆಲ್ಲ ಎಷ್ಟೊಂದು ಸುಖವಾಗಿ ಇಟ್ಕೊಂಡಿದ್ದಾರೆ, ಅಲ್ಲಿ ನೋಡಿದ್ರೆ ಎಲ್ಲರೂ ದುಃಖ, ಯಾತನೆ ಇತ್ಯಾದಿಗಳು, ನೋವುಗಳು ಇವೆಲ್ಲನೂ ಕಾಣ್ತಾ ಇದೆ. ಆದ್ದರಿಂದ ಇದು ಜೀವನ ಅಲ್ಲ. ಅವರಿಗೆ ಸಿಕ್ಕಿದಂಥ ಆ 4 ಸಂದೇಶಗಳು ಅವರನ್ನು ಮನೆ ಬಿಡುವಂತೆ ಮಾಡಿತು. ಹೀಗೆ ಅವರ ಜೀವನದಲ್ಲಿ ಸಾಕಷ್ಟು ಪವಾಡಗಳು ನಡೀತಾ ಬಂದವು. ಅವರೇ ಇದನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ ಇವರು ಮುಖ್ಯವಾದ ಎಲ್ಲ ಕೆಲಸಗಳನ್ನು ನಾವು ಕಂಡುಕೊಂಡಾಗ ನಾವು ಕಂಡಿದ್ದೇನಪ್ಪ ಅಂದರೆ, ಪೌರ್ಣಮಿ ದಿನಗಳಲ್ಲಿ
ಅವರ ಎಲ್ಲ ಒಳ್ಳೊಳ್ಳೆ ಕೆಲಸಗಳೆಲ್ಲ ಎದ್ದು ಕಾಣುತ್ತವೆ. ಅದರಲ್ಲೂ ಆಷಾಢ ಪೂರ್ಣಿಮೆ ಮತ್ತು ಈ ವೈಶಾಖ ಪೂರ್ಣಿಮೆ ಬಹಳ ಮುಖ್ಯವಾದವು. ವೈಶಾಖ ಪೂರ್ಣಿಮೆ ಬುದ್ಧ ಜಯಂತಿ, ಆ ಬುದ್ಧನಿಗೋಸ್ಕರ ಅಂತ ತೊಗೊಂಡಿದ್ದು. ಆದರೂ ಹಿಂದೂ ಧರ್ಮದಲ್ಲೂ ಕೂಡ ವೈಶಾಖ ಪೂರ್ಣಿಮೆಗೆ ಸಾಕಷ್ಟು ಅವಕಾಶ, ಅದಕ್ಕೆ ಗೌರವ ಇದೆ, ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಹಾಗೆಯೇ ಆಷಾಢ ಪೂರ್ಣಿಮೆಯೂ ಅಷ್ಟೇ. ಆಷಾಢ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಕರೀತಾರೆ. ನಮ್ಮ ಥಿಯಾಸಫಿ ವಾಂಗ್ಮಯಕ್ಕೆ ನಾವು ಬಂದಾಗ ನಮಗೆ ಗುರುಗಳು ಎಲ್ಲಿಂದ ಶುರುವಾಗ್ತಾರೆ? ಬುದ್ಧರಿಂದ ಹಿಡಿದು ಜೆ ಕೃಷ್ಣಮೂರ್ತಿ ತನಕ ನಮಗೆ ಸಾಕಷ್ಟು ಜನ ಗುರುಗಳು ಸಿಗ್ತಾರೆ. ಆದ್ದರಿಂದ ಇವರನ್ನೆಲ್ಲ ನೆನೆಸ್ಕೊಳ್ಳುವಂಥ ಒಂದು ದಿನ ಅಂದರೆ ಈ ಆಷಾಢ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಕರಿತೀವಿ. ಅವರನ್ನೆಲ್ಲ ಜ್ಞಾಪಿಸ್ಕೊಳ್ಳುವಂಥ ಇದು. ಅದರಲ್ಲೂ ಈ ಆಷಾಢ ಪೂರ್ಣಿಮೆಯ ದಿನ, ಏನು ಪೂರ್ಣಿಮೆ ನಡೀತದೆ ಆ ಸಮಯದ ಒಂದು ಅರ್ಧ ಗಂಟೆ ಹಿಂದೆ, ಅರ್ಧ ಗಂಟೆ ಮುಂದೆ ನಾವು ಏನಾದರೂ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ನಿಜವಾಗ್ಲೂ ಆ ಜ್ಞಾನೋದಯ ಅಥವಾ ಅರಿವು ಅನ್ನೋದು ಬರಲಿಕ್ಕೆ ಸಾಧ್ಯ ಉಂಟು. ಈ ಸಲ ಆಷಾಢ ಪೂರ್ಣಿಮೆ ರಾತ್ರಿ ಸಂಭವಿಸಿದ್ರಿಂದ ಬಹಳ ಜನಕ್ಕೆ ಇದು ಗಮನಕ್ಕೆ ಬರೋಕ್ಕಾಗಲಿಲ್ಲ. ಅದನ್ನು ಕುರಿತು ನಾವು ಸೆಲೆಬ್ರೇಷನ್ಸ್, ಒಂದು ಫಂಕ್ಷನನ್ನು ಏರ್ಪಡಿಸಿ ಜ್ಞಾಪಿಸ್ಕೊಂಡು ಏನೇನೋ ಮಾಡ್ತೀವಿ. ಆದರೆ ಮುಖ್ಯವಾಗಿ ಮಾಡಬೇಕಾದ್ದನ್ನೇ ನಾವು ಬಿಟ್ಟಂಗಾಯಿತು. ಆ ಸಮಯದಲ್ಲಿ ನಾವು ಹಿಂದೆ ಮುಂದೆ ನೋಡಿಕೊಂಡು 1 hour ನಾವು ಆ ಧ್ಯಾನದಲ್ಲಿದ್ದಾಗ ಇವತ್ತಿನ ದಿನ ಶಂಬಳ ದ್ವೀಪದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬಹುದು. ಮಹಾತ್ಮರುಗಳೆಲ್ಲ ಅಲ್ಲಿ ಒಂದು ಫಂಕ್ಷನನ್ನು ಈ ಆಷಾಢ ಪೂರ್ಣಿಮೆ ನಿಮಿತ್ತ ಒಂದು ಫಂಕ್ಷನನ್ನು ಇಟ್ಕೊಳ್ತಾರೆ. 2 ಫಂಕ್ಷನ್ ಇಟ್ಕೊಳ್ತಾರೆ. ಒಂದು ವೈಶಾಖ ಪೂರ್ಣಿಮೆ, ಇನ್ನೊಂದು ಈ ಆಷಾಢ ಪೂರ್ಣಿಮೆ. ವೈಶಾಖ ಪೂರ್ಣಿಮೆಗೆ ಯಾರು ಬೇಕಾದರೂ ಹೋಗ್ಬೋದು. ಅಲ್ಲಿ ದಾರಿ ಹೋಕರು, ಆ ಹಿಮಾಲಯ ತಪ್ಪಲಿನಲ್ಲಿರುವಂಥ ಜನಗಳು ಅಥವಾ ಗೋಬಿ ಮರುಭೂಮಿ ಸುತ್ತಮುತ್ತಿರೋರು ಯಾರು ಬೇಕಾದ್ರೂ ಹೋಗ್ಬೋದು. ಆದರೆ ಆಷಾಢ ಪೂರ್ಣಿಮೆ ದಿನ ಮಾತ್ರ ಕೇವಲ ಯಾರಿಗೆ ಜ್ಞಾನೋದಯ ಆಗುವಂಥ ಸಂದರ್ಭ ಇರುತ್ತೆ, ಯಾರು ಕಾಮದೇಹವನ್ನು ಪ್ರವೇಶ ಮಾಡಿ ಅದರ ಮುಖಾಂತರ ಅಲ್ಲಿ ತಲುಪಬಲ್ಲರು, ಅಂಥವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ ಸಿಗುತ್ತೆ, ಬೇರೆಯವರಿಗೆ ಯಾರಿಗೂ ಸಿಗೋದಿಲ್ಲ. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಗುರುಗಳು ಮತ್ತು ಯೋಗಪಥ ಲೆಡ್ಬೀಟರ್ ಬರೆದಿರೋವಂಥ ಗ್ರಂಥದಲ್ಲಿ ಇದನ್ನೆಲ್ಲ ವಿಶದವಾಗಿ ಕೊಟ್ಟಿದ್ದಾರೆ. ನಾವು ಮೋಸ್ಟ್ಲಿ ಎಲ್ಲರೂ ಅದನ್ನು ತಿಳ್ಕೊಂಡಿರ್ತೀವಿ. ನಾವು ಈ ಯಾಕೆ ಬುದ್ಧರ ಟೀಚಿಂಗ್ಸನ್ನೇ ಆರಿಸ್ಕೊಂಡಿದ್ದೀವಿ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟಿದೆ, ತಿಳ್ಕೋಬೇಕಾದ್ದು, ಆಚರಣೆ ತರಬೇಕಾದ್ದು ಎಲ್ಲನೂ ಬೇಕಾದಷ್ಟಿದೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ದೇವರು ಅನ್ನೋ ಪದನ ನಾವು ಇಟ್ಕೊಂಡು ಕಣ್ಣು ಮುಚ್ಕೋಬೇಕಾಗಿದೆ. ದೇವರ ವಿಗ್ರಹದ ಮುಂದೆ ನಿಂತರೂ ನಮಗೆ ಕಂಡುಬಿಡೋಕ್ಕಾಗಲ್ಲ, ಹೌದಲ್ಲ? ದೇವರ ವಿಗ್ರಹದ ಮುಂದೆ, ದೇವರ ಮುಂದಲ್ಲ, ದೇವರ ವಿಗ್ರಹದ ಮುಂದೆ ನಿಂತರೂ ಕಣ್ಣು ಮುಚ್ಕೋತೀವಿ ನಾವು. ಕಣ್ಣು ಮುಚ್ಕೊಂಡು ಕಿವಿನಲ್ಲಿ ಕೇಳ್ತೀವಿ. ಅಂದ್ರೇನು? ಒಂದು ನಂಬಿಕೆ, ಬಲವಾದ ನಂಬಿಕೆಯನ್ನು ಇಟ್ಕೊಂಡು ಬಂದು ನಾವು ಈ ರೀತಿಯೇ ನಡೆಸ್ಕೊಂಬಂದ್ಬಿಟ್ಟಿದ್ದೀವಿ. ಆದ್ದರಿಂದ ಆ ದೇವರು ಅನ್ನೋದನ್ನು ನಾವೆಷ್ಟು ನಂಬ್ಕೊಂಡಿದ್ದೀವಿ ಅಂದರೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ, ನಮಗೆ ಮಾರ್ಗವನ್ನು ಕೊಡುತ್ತೆ ಅಂತಂದೇಳಿ ಆ ದೇವರು. ಈವನ್ ಗುರುನೂ ಕೂಡ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಅಂದರೆ ದೇವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ ಇದನ್ನೆಲ್ಲ ಹೇಳ್ತೀವಿ ನಾವು. ಅದನ್ನು ನಾವು ಬುದ್ಧನಿಗೆ ಅಪ್ಲೈ ಮಾಡಿದಾಗ ಅವರು ಭಗವಂತರು, ದೇವತೆಗಳಲ್ಲೂ ಅವರು ಸೇರ್ತಾರೆ. ದೇವತೆಗಳಿಗೂ ಕೂಡ ಗುರುಗಳವರು, ಅರ್ಹಂತರು. ನಾವೆಲ್ಲ ಆ ಹಂತವನ್ನು ಮುಟ್ಟಬೇಕಾಗಿದೆ. ಸಾಕಷ್ಟು ಹೇಳಿದ್ದಾರೆ ಅದರ ಬಗ್ಗೆ, ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ. ಥಿಯಾಸಫಿ ವಾಂಗ್ಮಯ ಬಿಟ್ಟು ಬೇರೆ ಎಲ್ಲೂ ಆ ರೀತಿಯ ಅಂಶಗಳನ್ನು ನಾವು ಕಂಡುಬರೋಲ್ಲ. ಇನ್ನು ಸಂಬುದ್ಧರು, ಅವರು ಇಡೀ ಬ್ರಹ್ಮಾಂಡವನ್ನೇ ನೋಡಬಲ್ಲರು. ಇಡೀ ಬ್ರಹ್ಮಾಂಡದಲ್ಲಿ ಏನು ನಡೀತದೆ ಅನ್ನೋದನ್ನು ತಿಳಿಯಬಲ್ಲರು. ತನ್ನ ಜನ್ಮ
ನಾನು ಎಷ್ಟು ಜನ್ಮಗಳನ್ನು ಎತ್ತಿದೆ ಅದನ್ನೆಲ್ಲ ಕೂಡ ಕಂಡುಕೊಳ್ತಾರೆ ಅವರು. ಜ್ಞಾನೋದಯದಲ್ಲಿ ಆ ರೀತಿ ಪಡೆದವರು ಭಾಳ ಅಪರೂಪ. ಆದ್ದರಿಂದ ಗೌತಮ ಬುದ್ಧನಿಗೆ ನಾವು ಇದನ್ನು ಅಳವಡಿಸ್ಕೊಂಡಾಗ ಅವರು ಭಗವಂತರೂ ಹೌದು, ಅರ್ಹಂತರೂ ಹೌದು, ಸಂಬುದ್ಧರೂ ಹೌದು. ಅದರಿಂದ ಅವ್ರಿಗೆ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದಕ್ಕೆ ಮುಂಚೆ ಪೂರ್ಣಿಮೆಯ ಮಹತ್ವವನ್ನು ಮುಂದೆ ನಾಗರಾಜಪ್ಪನವರು ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಪೂರ್ಣಿಮೆ, ವೈಶಾಖ ಪೂರ್ಣಿಮೆ, ಆಷಾಢ ಪೂರ್ಣಿಮೆ, ಈ ಎರಡರ ಬಗ್ಗೆ ಅವರು ಸಾಕಷ್ಟು ವಿಷಯಗಳನ್ನು ನಿಮಗೆ ಕೊಡ್ತಾರೆ. ಏಕೆಂದರೆ ಅದಿದ್ದರೆ ಬ್ಯಾಕ್ಗ್ರೌಂಡು ಚೆನ್ನಾಗಿರ್ತಿತ್ತು, ಪರವಾಗಿಲ್ಲ, ಅದನ್ನು ಯಾವಾಗ ತಿಳ್ಕೊಂಡ್ರೂ ನಡೀತದೆ ಏನು ತೊಂದರೆ ಇಲ್ಲ. ಆಮೇಲೆ ಈ ಆಷಾಢ ಪೂರ್ಣಿಮೆ ಅವರು ತನ್ನ ತಾಯಿಯ ಗರ್ಭವನ್ನು ಅಂದರೆ ಭೂಮಿಯನ್ನು ಪ್ರವೇಶ ಮಾಡಿದಂಥ ದಿನ. ಆಮೇಲೆ ಈ ಮೊದಲನೇ ಸೆರಮನ್ ಅಂದ್ರೇನು, ಮೊದಲನೇ ಬೋಧನೆಯನ್ನು ಕೊಟ್ಟಂಥ ದಿನ. ಆಮೇಲೆ ಅನೇಕ ವಿಚಾರಗಳು ಆ ಆಷಾಢ ಪೂರ್ಣಿಮೆ ಅಥವಾ ಆ ವೈಶಾಖ ಪೂರ್ಣಿಮೆ ದಿನ ನಡೀತದೆ. ಅದನ್ನೆಲ್ಲ ನೀವು ಮುಂದೆ ತಿಳ್ಕೊಳ್ಳಿ. ಧರ್ಮಚಕ್ರ ಪ್ರವರ್ತನ ಇದೆಲ್ಲದಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾತಕ್ಕೆ ನಾವು ಭಗವಾನ್ ಬುದ್ಧರ ಬೋಧನೆಗಳನ್ನು ಥಿಯಾಸಫಿ ಸೊಸೈಟಿನಲ್ಲಿ ಇಷ್ಟೊಂದು ಆಳವಾಗಿ ಇಟ್ಕೊಂಡಿದ್ದೀವಿ, ಅದನ್ನು ಇಟ್ಕೊಂಡು ನಾವು ಅದರ ಮುಖಾಂತರ ನಾವು ಬೋಧನೆಯನ್ನು ಪಡಿತಾ ಇದ್ದೀವಿ. ಬ್ಲಾವಾಟ್ಸ್ಕಿ ಅವರು 60% ಈ ಭಗವಾನ್ ಬುದ್ಧರ ಏನು ಬೋಧನೆ ಇದೆ ಅವುಗಳನ್ನು ಅಳವಡಿಸಿಕೊಂಡು ನಮಗೆ ಈ ಥಿಯಾಸಫಿ ವಾಂಗ್ಮಯನ ಕೊಟ್ಟಿದ್ದಾರೆ. ಅವರ ಉದ್ದೇಶ ಇದ್ದಿದ್ದು ಇಡೀ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಸಹೋದರರು, ಆದ್ದರಿಂದ ಸಾರ್ವತ್ರಿಕ ಸೋದರ ಭಾವ ಇದರ ಅಂಕುರವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತಂದೇಳಿ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಂಥವರು ಮಹಾತ್ಮರು, ಕುತುಮಿ ಮಹರ್ಷಿಗಳು, ಮೌರ್ಯ ಮಹರ್ಷಿಗಳು. ಆದ್ದರಿಂದ ನಾವು ಅದರಲ್ಲೂ ಥಿಯಾಸಫಿ ವಾಂಗ್ಮಯದಲ್ಲಿ ಬರುವಂಥ ಸೀನಿಯರ್ ಮೆಂಬರ್ಸ್ ಏನಿದ್ದೀವಿ ಅವ್ರ ಮೇಲೆ ತುಂಬ ಜವಾಬ್ದಾರಿ ಇದೆ. ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಏನಿದ್ದಾರೆ ಅವರುಗಳು ಸರಿಯಾದ ದಾರಿಯನ್ನು ಯಂಗ್ಸ್ಟರ್ಸ್ಗೆ ತೋರಿಸ್ತಾ ಇದ್ದರೆ ನಾವು ತಪ್ಪು ದಾರಿಯಲ್ಲಿ ನಡಿತೀವಿ, ಅವರನ್ನು ಕೂಡ ತಪ್ಪು ದಾರಿಗೆ ಬಿಡಬೇಕಾಗುತ್ತೆ. ಆ ರೀತಿ ಹೆಚ್ಚು ಕಡಿಮೆ ಈಗ ನಡೆದುಬಿಟ್ಟಿದೆಯೇನೋ ಅನ್ನೋವಷ್ಟು ನನಗೆ ಸ್ವಲ್ಪ ಅನುಮಾನ ಬಂದಿದೆ. ಯಾತಕ್ಕೆ ಅನುಮಾನ ಬಂತು ಅಂದರೆ, ಭಗವಾನ್ ಬುದ್ಧರ ಬೋಧನೆಗಳನ್ನು ಇಷ್ಟು ಚೆನ್ನಾಗಿ ನಮಗೆ ಅಳವಡಿಸ್ಕೊಂಡಿದ್ದರೂ ಕೂಡ ಅದನ್ನು ನಾವು ಪರಿಪಾಲನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಸ್ವಧರ್ಮ ಅಂತ ಇಟ್ಕೊಂಡು ನಾವು ಸ್ವಧರ್ಮನೇ ಇದ್ವಿ. ನಾವು ಸ್ವಧರ್ಮ, ನಮ್ಮ ಮನೆ ಧರ್ಮ, ನಮ್ಮ ಈ ಧರ್ಮ, ಆ ಧರ್ಮ ಅಂತ ನಾವು ಕೂತ್ಕೊಂಡ್ರೆ ನಾವು ಈ ಥಿಯಾಸಫಿ ವಾಂಗ್ಮಯ ನಮಗೆ ಬೇಕಾಗಲ್ಲ. ನಾವು ಈ ಧರ್ಮಗಳನ್ನೆಲ್ಲ ಮೀರಿ ಆಚೆ ಹೋದಾಗ ಮಾತ್ರ ನಾವು ಎಲ್ಲರನ್ನೂ ಕಂಡ್ಕೋಬೋದು. ಈಗ ಕ್ರಿಶ್ಚಿಯನ್ಸು ಅವರು ಯೇಸು ಕ್ರಿಸ್ತನನ್ನೇ ನಂಬ್ಕೊಂಡು ಅವರು ಇಂಥ ಕಡೆ ಬರೋದಾದರೆ ಏನೂ ಪ್ರಯೋಜನ ಆಗಲ್ಲ. ಇಸ್ಲಾಂ ಜನನ ಬಲವಂತವಾಗಿ ಯಾರನ್ನೋ ಒಬ್ಬರು ನಮಗೆ ಗೊತ್ತಿರೋರನ್ನ ಅವರಿಗೆ ಟೋಪಿ ಹಾಕೊಂಡು ಬನ್ನಿ ಸ್ವಾಮಿ ಒಂದು ದಿನ ನಮ್ಮ ಜೊತೆಲಿರಿ, ಒಂದು ಗಂಟೆ ಹೊತ್ತಿದ್ದೋಗಿ ಸಾಕು ನಿಮಗೆ ಅಂತಂದೇಳಿ ನಾವು ಬಲವಂತವಾಗಿ ಒಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಕೋಬೇಕಾಗತ್ತೆ. ಇನ್ನು ಸಿಕ್ಕರು ಬೇಕು ಅಂತಂದರೆ ನಾವು ಪಂಜಾಬ್ಗೆ ಹೋಗ್ಬೇಕು ಕರ್ಕೊಂಬರೋಕ್ಕೆ. ಹೀಗಾಗಿ ನಾವು ಯೂನಿವರ್ಸಲ್ ಧರ್ಮ ಅಥವಾ ಯೂನಿವರ್ಸಲ್ ವೇ, ಆ ಸಾರ್ವತ್ರಿಕ ಒಕ್ಕೂಟನ ಮಾಡ್ಕೋಬೇಕು ಅಂತಂದರೆ ಹೀಗೆಲ್ಲ ಹುಡುಕಿ ಕರ್ಕೊಬರೋ ಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಈಗ ನಾವು ಪ್ರೇಯರ್ ಮಾಡ್ತೇವೆ. ಪ್ರೇಯರ್ ಮಾಡುವಾಗ ಯಾವುದಾದ್ರೂ ಒಂದು ಫಂಕ್ಷನ್ ಏರ್ಪಡಿಸಿದಾಗ ನಾವೇನು ಮಾಡ್ತೀವಿ, ಹಿಂದೂ ಧರ್ಮದ ಆ ಪ್ರೇಯರನ್ನು ಮಾಡ್ತೀವಿ, ಆಮೇಲೆ ಸಿಖ್ ಧರ್ಮದ ಪ್ರೇಯರ್ ಮಾಡ್ತೀವಿ, ಆಮೇಲೆ ಬೌದ್ಧ ಧರ್ಮದ ಪ್ರೇಯರ್ ಮಾಡ್ತೀವಿ, ಇನ್ನೂ ಏನೇನೋ ಇವನ್ನೆಲ್ಲ ಮಾಡ್ತೀವಿ. ಇಸ್ಲಾಂ ಇದನ್ನು ಮಾಡ್ತೀವಿ. ಇಲ್ಲಿ ಕೂತಿರೋರ ಪೈಕಿ ಯಾರೂ ಇಲ್ಲ ಇಸ್ಲಾಂ ಇದು, ಆದರೂ ಅದನ್ನು ಮಾಡ್ತೀವಿ. ಅದು ಯಾವ ನಂಬಿಕೆ ಅದು? ಇಲ್ಲಿ ಯಾರೂ ಇಲ್ಲ. ಯಾರೂ ಇಲ್ಲದೆ ಇದ್ರೂ ಅದನ್ನು ಯಾತಕ್ಕೆ ನಾವು ಮಾಡ್ತೀವಿ? ಸಿಖ್ರು ಒಬ್ಬರೂ ಇಲ್ಲ, ಆದ್ರೂ ಸಿಖ್ರ ಪ್ರೇಯರನ್ನು ನಾವು ಮಾಡ್ತೀವಿ.
ಇನ್ನು ಜೈನರ ಪ್ರೇಯರ್ ಕೂಡ ನಾವು ಮಾಡ್ತೀವಿ, ಅವರು ಯಾರೂ ಇಲ್ಲ ಇಲ್ಲಿ. ಅಂದ್ರೇನು, ನಾವು ಯಾತಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಎಷ್ಟರ ಮಟ್ಟಿಗೆ ಇವನ್ನೆಲ್ಲ ಅಂಟಾಕೊಂಡು ಕೂತಿದ್ದೀವಿ ಅಂದರೆ ಅವನ್ನ ಬಿಡಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಬಳ್ಕೊಂಬಿಟ್ಟಿದ್ದೀವಿ, ಅದು ಹೋಗ್ಬಿಟ್ಟು ನಮ್ಮ ನರನಾಡಿಗಳಿಗೆಲ್ಲ ಸೇರ್ಕೊಂಬಿಟ್ಟಿದೆ. ಆದ್ದರಿಂದ ನಾವು ಈ ಹೆಚ್ಚು ಕಡಿಮೆ ಈ ಹಳೆ ಸಂಪ್ರದಾಯಗಳು, ಹಳೆ ಆಚರಣೆಗಳು, ಇವನ್ನೆಲ್ಲ ನಾವು ಒಂದು ಕಡೆ ಬಿಡಲೇಬೇಕಾಗುತ್ತೆ. ನೋಡಿ, ಒಂದು ಕಡೆ ಅಹಂ ಬ್ರಹ್ಮಾಸ್ಮಿ ಅಂತೀವಿ, ಹೇಳೋಕ್ಕೆ ಚೆನ್ನಾಗಿದೆ, ಹೇಳೋರು ಭಾಳ ಚೆನ್ನಾಗಿ ಹೇಳಿದ್ರು. ಆದ್ದರಿಂದ ಅದು ಭಾಳ ಸುಲಭ. ಸೊ ಋಷಿಗಳು ತಪಸ್ಸು ಮಾಡುವಾಗ ಅವ್ರು ಕಂಡ್ಕೊಂಡಿದ್ದು ನಮ್ಗೆ ಹೇಳಿದ್ದು, ನಾವು ಅದನ್ನು ಹಿಡ್ಕೊಂಡು ಕೂತಿದ್ದೀವಿ, ಅಹಂ ಬ್ರಹ್ಮಾಸ್ಮಿ. ಆದರೆ ನಾವು ದೇವಸ್ಥಾನದಾಗಿರೋ ಆ ಮೂರ್ತಿ ಕೈ ಮುಕ್ಕೊಂಡು ಕೂತ್ಕೊತೀವಿ, ಅಲ್ಲೋಗಿ ಪ್ರಸಾದ ಕೈ ಹಿಡ್ಕೊಂಡು ಕೂತ್ಕೊತೀವಿ. ಆ ಪ್ರಸಾದ ನಾವೇ ತಯಾರು ಮಾಡಿ ಕೊಟ್ಟಿರ್ತೀವಿ, ಅದನ್ನು ಅವ್ರ ಹತ್ರ ಇಸ್ಕೊಳ್ಳೋಕೆ ಕಾಯ್ಕೊಂಡು ಈ ಥರ ಆಚರಣೆಗಳನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಇದಕ್ಕೆ ಶುಷ್ಕಾಚರಣೆಗಳು ಅಂತ ಕರೆದ್ರು. ಸೊ ಯಾಕೆ ಇದನ್ನು ನಮಗೆ ಬಿಡೋಕ್ಕಾಗ್ತಾಯಿಲ್ಲ. ಹೀಗಾಗಿ ನಾವು ಇಂಥವನ್ನೇ ಜಾಸ್ತಿ ಮೈಗೂಡಿಸ್ಕೊಂಡು ಆಧ್ಯಾತ್ಮದ ದಾರಿ ಹಿಡಿದು ಅದರ ಮುಖಾಂತರ ನಾವು ಮೋಕ್ಷವನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ದಿರಿ ಥಿಯಾಸಫಿ ಸೊಸೈಟಿಗೆ ಏನೂ ಕೆಲಸ ಇಲ್ಲ. ಥಿಯಾಸಫಿ ವಾಂಗ್ಮಯಕ್ಕೆ ಬಂದಂಥವರು ಬಿಡುಗಡೆಯನ್ನು ಹೊಂದಬೇಕು, ಮೋಕ್ಷವನ್ನು ಸಂಪಾದನೆ ಮಾಡ್ಕೋಬೇಕು. ಮೋಕ್ಷ ಅಂದರೂ ಬಿಡುಗಡೆ, ಗ್ರಹಣ ಬಿಡುಗಡೆ, ಗ್ರಹಣ ಮೋಕ್ಷ. ಗ್ರಹಣ ಹಿಡಿದಿತ್ತು, ಗ್ರಹಣ ಬಿಡುತ್ತೆ. ಗ್ರಹಣ ಅಷ್ಟು ಬೇಗ ಬಿಟ್ಟು ಹೋಗುತ್ತೆ, ನಾವು ಇವನ್ನೆಲ್ಲ ಬಿಡೋಕ್ಕಾಗ್ತಾನೇ ಇಲ್ಲ. ಇವ್ಯಾವೂ ಬೇಕಾಗಿಲ್ಲ ಅಂತ ಭಗವಾನ್ ಬುದ್ಧರು ಅವರ ಜೀವನದಲ್ಲೇ ಉದ್ದಕ್ಕೂ ತೋರಿಸ್ಕೊಂಬಂದರು. ಇಷ್ಟೆಲ್ಲ ಆದರೂ ನಾವು ಭಗವಾನ್ ಬುದ್ಧರನ್ನು ನಮಸ್ಕಾರ ಹಾಕ್ಬಿಟ್ವಿ, ನೀವು 9ನೇ ಅವತಾರ ಅಂತ ಹೇಳ್ಬಿಟ್ವಿ, ಅವ್ರಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಈವನ್ ಬೌದ್ಧರಲ್ಲೂ ಕೂಡ ನೋಡಿ, ನಾವು ಬುದ್ಧರನ್ನು ಆಪ್ಷನಲ್ಲಾಗಿ ತಗೊಂಡಿದ್ದೀವಿ, ಅಡಿಷನಲ್ಲಾಗಿ ತಗೊಂಡಿದ್ದೀವಿ. ಇದು ಕಂಪಲ್ಸರಿ ಅಲ್ಲ ನಮಗೆ ಕಂಪಲ್ಸರಿ ಯಾವುದು? ಬ್ರಹ್ಮ, ಆಮೇಲೆ ವಿಷ್ಣು. ಕೆಲವರಿಗೆ ನೋಡಿ ಅಲ್ಲೇ ಡಿವೈಡ್ ಆಗ್ತಾ ಇದೆ. ವಿಷ್ಣು ಆಮೇಲೆ ಶಿವ, ಇಲ್ಲೇ ಡಿವೈಡ್ ಆಯಿತು. ಸೊ ಇದನ್ನು ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಯೂನಿವರ್ಸಾಲಿಟಿ ಯಾವಾಗ ತರ್ತೀರಿ? ಆದ್ದರಿಂದ ನಾವು ನಮ್ಮ ಸ್ವಧರ್ಮವನ್ನು ಮೀರಿ ಆಚೆಗೆ ಹೋದರೆ ಮಾತ್ರ ನಾವು ಇತರೆಯವರ ಜೊತೆಯಲ್ಲಿ ನಾವು ಸಹಕರಿಸಬಹುದು, ಇತರೆಯವರು ಕೂಡ ನಮ್ಮ ಹತ್ರ ಸಹಕರಿಸೋಕ್ಕಾಗುತ್ತೆ. ಇದು ಇಲ್ಲದೇ ಇರೋದ್ರಿಂದಲೇ ಪ್ರಪಂಚದಲ್ಲಿ ಇವತ್ತು ಎಲ್ಲಿ ನೋಡಿದ್ರೂ ಯುದ್ಧಗಳು. ಆಮೇಲೆ ಇತ್ತೀಚೆಗೆ ಹೊಸ ಪಿಡುಗು ಏನಪ್ಪ ಅಂದರೆ ಟೆರರಿಸ್ಟ್, ಉಗ್ರಗಾಮಿಗಳು. ಈಗ ಏನಾಗಿದೆ, ಉಗ್ರಗಾಮಿಗಳು ಎಂಥ ಥ್ರೆಟ್ ಆಗ್ತಾಯಿದೆ ಅಂದರೆ, ಈಗ ಇಂಥ ಸಂಸ್ಥೆಗಳಿಗೆಲ್ಲ ಬೆಲೆನೇ ಇಲ್ವೇನೋ ಅನ್ನೋ ರೀತಿ ಆಗ್ಬಿಟ್ಟಿದೆ. ನೋಡಿ, ಹಂಗೆ ಯೋಚನೆ ಮಾಡಿ. ಇವತ್ತು ಈ ಟೆರರಿಸ್ಟ್ಗಳು ಸಹವಾಸದಿಂದ ಆಗ್ತಿರೋವಂಥ ಕೇಡುಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕ್ರೌರ್ಯಗಳು, ಇವುಗಳನ್ನೆಲ್ಲ ನೋಡಿದಾಗ ಇಂಥ ಸಂಸ್ಥೆಗಳಿದ್ದು ಯಾತಕ್ಕೆ ಅದು ಸರಿ ಹೋಗ್ತಾ ಇಲ್ಲ? ಬೇಕಾದಷ್ಟು ಸಂಸ್ಥೆಗಳಿದೆ ಆಲ್ ಓವರ್ ದಿ ವರ್ಲ್ಡ್. ಜಗತ್ತಿನ ಎಲ್ಲ ಕಡೆಯೂ ಇಂಥ ಸಂಸ್ಥೆಗಳಿವೆ, ಏನೇನೋ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟುಗೂಡಿಸೋಣ ಅಂತ ಟ್ರೈ ಮಾಡ್ತಾವ್ರೆ, ಆಗ್ತಾಯಿದೆ. ಅದು ಒಂದು ಕಡೆ ಆದರೆ, ಇನ್ನು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ವಿಶ್ವಸಂಸ್ಥೆ, ಅದು ಕೂಡ ಫೇಲ್ ಆಗಿಬಿಟ್ಟದೆ. ಈಗ ಅದು ಇಲ್ಲ ಅಮೇರಿಕಾ ಕಡೆ ಇರುತ್ತೆ, ಇಲ್ಲ ಈ ಕಡೆ ರಷ್ಯಾ ಕಡೆ ಇರುತ್ತೆ, ಇಷ್ಟು ಬಿಟ್ಟರೆ ಅಲ್ಲಿ ಚೈನಾ ಕಡೆ ಇರುತ್ತೆ. ಅಲ್ಲಿ ನೋಡಿದ್ರೆ ಅಲ್ಲೂ ನಮ್ಗೆ ಎದ್ದು ಕಾಣುತ್ತೆ ನಮಗೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಎಷ್ಟರ ಮಟ್ಟಿಗೆ ಸಾರ್ವತ್ರಿಕ ಸಹೋದರ ಭಾವವನ್ನು ಎತ್ತಿಡಿತೀವಿ, ಅದನ್ನು ಸಾಧಿಸ್ತೀವಿ. ಇದುವರೆಗೆ ಏನಾದರೂ ಸಾಧಿಸಿದ್ದೀವ? ಭಗವಾನ್ ಬುದ್ಧರು ಯಾವ ಧರ್ಮಕ್ಕೆ ಸೇರಿದವರು? ಬೌದ್ಧ ಅಂತ ನಾವು ಹೇಳ್ತೀವಿ. ಭಗವಾನರು ಬುದ್ಧರನ್ನು ಬೌದ್ಧ ಧರ್ಮದ ಗುರು ಅಥವಾ ಬೌದ್ಧ ಧರ್ಮೀಯರು ಅಂತ ಹೇಳೋರು ಯಾರು?
ನೀವು ಹೊರಗಡೆಯವ್ರು ಹೇಳಲ್ಲ ಜಾಸ್ತಿ, ಅವರೊಬ್ಬರು ಗುರು ಅಂತಾರೆ ಅಷ್ಟೇ. ಆದರೆ ನಾವು ಹಿಂದೂಗಳು ಮಾತ್ರನ ಅವರನ್ನು ಬೌದ್ಧ ಮತಕ್ಕೆ ಸೇರಿಸ್ಬಿಟ್ಟು ಅದನ್ನು ಮತ ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರಿನ್ಸ್ ಏನು ಸಿದ್ಧಾಂತ ಅವರೇನು ನಮಗೆ ಆ ಸೂತ್ರಗಳು ಕೊಡ್ತಾರೆ ಅವನ್ನೆಲ್ಲ ಈ ದೇಶ ಬಿಟ್ಟು ಓಡಿಸ್ಬಿಟ್ವಿ ನಾವು. ಹೌದಲ್ವ ನೋಡಿ. ಆದರೂ ಇದನ್ನು ಅಮೇರಿಕಾದಲ್ಲಿ ಬ್ಲವಾಟ್ಸ್ಕಿಯನ್ನವರು, ರಷ್ಯಾ ದೇಶದವರು, ಅಮೇರಿಕದ ಆಲ್ಕಾಟು ಇವರಿಬ್ಬರನ್ನೂ ಸೇರಿಸಿ ಯಾವುದೋ ಒಂದು ದೈವಿ ಪ್ಲ್ಯಾನ್, ಡಿವೈನ್ ಪ್ಲ್ಯಾನ್, ಅದರ ಮುಖಾಂತರ ಈ ಸಂಸ್ಥೆಯನ್ನು ತೆರೆದ್ರು. ಆಮೇಲೆ ಅವರು ತೆರೆದು ಅವ್ರಿಗೆಲ್ಲ ಹೇಳಿದ್ರು, ಆವತ್ತಿನ ಆ ಮೆಂಬರ್ಗಳಿಗೆಲ್ಲ ಕುಂಡ್ರಿಸ್ಕೊಂಡು ಹೇಳಿದ್ರು, ಪೂರ್ವ ದೇಶ ನೋಡಿ, ಪೂರ್ವ ದೇಶ ಅಂದರೆ ಇಂಡಿಯಾ ದೇಶ, ಅಲ್ಲಿ ಈ ಥರ ನಡೀತಾ ಇದೆ, ಅಲ್ಲಿ ಭೂಮಿಯ ಆ ಫಲವತ್ತು ಏನು ಬರುತ್ತೆ ಅದನ್ನೆಲ್ಲನೂ ಯಾವುದೋ ಒಂದು ಜನಾಂಗ ನುಂಗಾಗ್ತಾಯಿದೆ, ಬೇರೆಯವ್ರನ್ನೆಲ್ಲ ವಂಚನೆ ಆಗ್ತಾಯಿದೆ, ಭಾಳಷ್ಟು ಜನ ದರಿದ್ರದಾಗ್ಬಿಟ್ಟಿದ್ದಾರೆ, ನೀವುಗಳೆಲ್ಲ ಹೋಗಿ ಅದನ್ನು ಸರಿ ಮಾಡಿ ಅಂತಂದೇಳಿ ಅವ್ರಿಗೆಲ್ಲ ಹೇಳಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಕೊಟ್ಟರು. ನಮಗೆ ಇಂಥ ಸಂಸ್ಥೆಯನ್ನು ಹುಟ್ಟಾಕೊಟ್ರು. ಇದನ್ನೆಲ್ಲ ನೀವು ಈ ಮಹಾತ್ಮರ ಪತ್ರಗಳು ಇದೆಯಲ್ಲ ಅದನ್ನು ದಯಮಾಡಿ ಓದಿ. ನಾವು ಇತ್ತೀಚೆಗೆ ನಾನು ಸುಮಾರು ಸಲ ಓದ್ತಿದ್ದೆ. 2002ರಿಂದ ನಾನು ಈ ಸೊಸೈಟಿಗೆ ಸ್ವಲ್ಪ ರೆಗ್ಯುಲರಾಗಿ ಬರೋಕ್ಕೆ ಶುರು ಮಾಡಿದಾಗಲಿಂದಲೂ ಓದ್ತಿದ್ದೆ. ಆದರೂ ಒಂದು 8-10-15 ವರ್ಷಗಳ ಕಾಲ ನನಗೇನು ಅರ್ಥ ಆಗಲೇ ಇಲ್ಲ. ಆದ್ರೂ ಎಲ್ಲರ ಜೊತೆಯಲ್ಲಿ ಹೇಗಿರಬೇಕೋ ಹಾಗೆ ಇದ್ಕೊಂಡೇ ಬಂದೆ ನಾನು. ಆಮೇಲೆ ಬರ್ತಾ 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 ನೋಡಿದಾಗ ನಾವು ಇದರ ಬೆಳವಣಿಗೆ ಕುಂಠಿತಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ನಮಗೆ ಹೆಚ್ಚು ಕಡಿಮೆ ಗೊತ್ತಾಯ್ತು. ಕಾರಣ ಏನು ಅಂದರೆ ಅವರು ಏನು ಒರಿಜಿನಲ್ಲಾಗಿ ಡಿವೈನ್ ಪ್ಲ್ಯಾನ್ ಅಂತ ಹೇಳಿ ನಮಗೆ ಕೊಟ್ಟಿದ್ದರು ಅದನ್ನು ಬಿಟ್ಬಿಟ್ವಿ ನಾವು. ಮಹಾತ್ಮರ ಪತ್ರಗಳನ್ನು ಓದಲೇ ಇಲ್ಲ ಯಾರೂ ಸರಿಯಾಗಿ. ಅವು ಎಲ್ಲೋ ಅಲ್ಲೊಂದು ಇಲ್ಲೊಂದು ಓದ್ಕೊಂಡ್ರೆ ವಿನಃ ಪೂರ್ಣ ಓದಲಿಲ್ಲ. ಪೂರ್ಣ ಓದಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮಹಾತ್ಮರ ಮನಸ್ಸಿನಲ್ಲಿ ಏನಿತ್ತು, ಯಾತಕ್ಕೋಸ್ಕರ ಈ ಸಂಸ್ಥೆಯನ್ನು ಮಾಡಿದ್ರು, ಅದನ್ನು ನಮ್ಮಂಥವ್ರ ಕೈಲಿ ಕೊಟ್ಟರು, ಈ ಸಂಸ್ಥೆಯನ್ನು ನಾವೇನು ಗತಿ ಮಾಡಿದ್ದೀವಿ. ನಾವಿನ್ನೂ ನಮ್ಮ ಧರ್ಮದ ಮುಖಾಂತರ ನೋಡ್ತಿದ್ದೀವಿ ವಿನಃ ಈ ಧರ್ಮವನ್ನು ದಾಟಿ ನಾವು ವಿಶ್ವ ಧರ್ಮ ಅಥವಾ ವಿಶ್ವ ಮಾನವ, ವಿಶ್ವ ಪಥ, ವಿಶ್ವ ಸಂಸ್ಥೆ ಆ ಕಡೆಗೆ ನಾವಿನ್ನೂ ಹೋಗೋಕ್ಕಾಗೇ ಇಲ್ಲ. ಆದ್ದರಿಂದ ನಾವು ಈ ಬುದ್ಧರ ಬೋಧನೆಗಳನ್ನು ಬ್ಲವಾಟ್ಸ್ಕಿ ಅವರು ಇದನ್ನು ಅಳವಡಿಸಿ ನಮಗೆ ಕೊಟ್ಟರು. ಒಂದು ಕಡೆ ಅವರು ಟಿಬೆಟಿಯನ್ ಬುದ್ಧಿಸಮ್ನಲ್ಲಿರುವಂಥ ಬಹಳ ಮುಖ್ಯವಾದ ಅಂಶಗಳನ್ನು ಮೌನವಾಣಿಯ ಮುಖಾಂತರ ನಮಗೆ ಕೊಡ್ತಾ ಈ ಬೋಧೆಗಳನ್ನು ಕೊಟ್ಟರೆ, ಇನ್ನೊಂದು ಕಡೆ ಆಲ್ಕಾಟ್ರು ಪ್ರೆಸಿಡೆಂಟ್ರು ಆಲ್ಕಾಟ್ರು ನಮಗೆ ತೆರವಾದ ಅಂದರೆ ಬುದ್ಧನ ಒರಿಜಿನಲ್ ಟೀಚಿಂಗ್ಸ್, ಆ ಒರಿಜಿನಲ್ ಟೀಚಿಂಗ್ಸು ಅಶೋಕನ ಕಾಲದಲ್ಲಿ ಶ್ರೀಲಂಕಾಕ್ಕೆ ಹೋಗಿತ್ತು. ಶ್ರೀಲಂಕಾದಿಂದ ಬರ್ಮಾ ಇತ್ಯಾದಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲೆಲ್ಲ ಹರಡಿತ್ತು. ಅಲ್ಲಿಂದ ನಮ್ಮ ದೇಶಕ್ಕೆ ಬರುವಂಥ ಸ್ಥಿತಿ ಬಂತು. ಹಾಗಾಗಿ ಮತ್ತೊಮ್ಮೆ ನಮ್ಮ ಥಿಯಾಸಫಿ ವಾಂಗ್ಮಯದವರು ಆ ಭಾಗವನ್ನು ಮತ್ತೆ ತಂದರು. ಸೊ ಹೀಗಾಗಿ ನಾವು ಬುದ್ಧರ ತತ್ವಗಳನ್ನು ಅಳವಡಿಸ್ಕೋಬೇಕು ಅಂತಂದೇಳಿ ಅವರು ನಮಗೆ ಕೊಟ್ಟರು. ಆಮೇಲೆ ಬುದ್ಧರ ತತ್ವಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ನಮಗೆ ಕೊಟ್ಟರು. ನಾವು ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ, ಅದನ್ನು ಯಾತಕ್ಕೆ ಕೊಟ್ಟರು ಅಂದರೆ ಅದರಲ್ಲಿ ಎಲ್ಲೂ ಕೂಡ ಸ್ವಧರ್ಮ ಅಂತ ಬರಲ್ಲ, ಆಚರಣೆಗಳು ಬರಲ್ಲ, ನಂಬಿಕೆಗಳು ಬರಲ್ಲ, ಮೂಢನಂಬಿಕೆ ಅಂತ ಬರಲ್ಲ. ನಮಗೇನು ಜನಜೀವನದಲ್ಲಿ ನಡೀತಾ ಇದೆ, ಏನು ನಾವು ಈ ಯಾತನೆ ದುಃಖ ಇತ್ಯಾದಿಗಳನ್ನು ಪಡ್ತಾ ಇದ್ದೀವಿ, ಅವುಗಳನ್ನು ನಿವಾರಿಸ್ಕೊಂಡು ಸರಿಯಾದ ಬದುಕನ್ನು ಬದುಕಿ ನಾವು ಕೊನೆಗೆ ಮೋಕ್ಷವನ್ನು ಪಡೆಯೋದು ಭಾಳ ಮುಖ್ಯವಾದ್ದು. ಮೋಕ್ಷವನ್ನು ಪಡೆಯೋದರಲ್ಲಿ ನಮ್ಮ ಹಿಂದೂಗಳು ಸಾಕಷ್ಟು ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಸೊ ಅದರಲ್ಲಿ ಬುದ್ಧನ ಮಾರ್ಗನೂ ಒಂದು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನೀವು ಬರ್ತಾ 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 ನೀವು ಕೃಷ್ಣಮೂರ್ತಿಯವ್ರ ಕಾಲಕ್ಕೆ ಬಂದಾಗ, ಜೆ ಕೃಷ್ಣಮೂರ್ತಿಯವರು ಅವರ ಕಾಲಕ್ಕೆ ಬಂದಾಗ ಇವು ಕೂಡ ಏನೂ ಕೆಲಸ ಮಾಡಲ್ಲ, ಇದನ್ನೂ ನೀವು ದಾಟಿ ಬರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ನೋಡಿ, ಕೃಷ್ಣಮೂರ್ತಿಯವರು ನಮಗೆ ಹೆಚ್ಚು ಕಡಿಮೆ ಕೊನೆ ಗುರು ಅಂತ ತಗೊಳ್ಳೋಣ. ಅವರು ಯಾವ ಧರ್ಮ, ಯಾವ ಜಾತಿ, ಯಾವ ಜನಾಂಗ?
ಇದನ್ನೆಲ್ಲ ನಾವು ಹೇಳ್ತೀವಿ. ಆದರೆ ಅವ್ರ ಜೀವನ ನೋಡಿದಾಗ ಅವ್ರು ಬೆಳೆದಿದ್ದು ಲಂಡನ್ನಲ್ಲಿ. ಅವ್ರನ್ನ ದತ್ತು ತಗೊಂಡ್ರು. ಅಪ್ಪ ಅಮ್ಮ ಬದುಕಿದ್ರೂ ಅಪ್ಪ ಬದುಕಿದ್ರೂ ದತ್ತು ತಗೊಂಡ್ರು ಅವ್ರನ್ನ. ಯಾಕೆ? ಅವರಲ್ಲಿ ಯಾವುದೋ ಒಂದು ಶಕ್ತಿ ಇತ್ತು. ಆ ಶಕ್ತಿಯನ್ನು ನಮ್ಮ ಲೆಡ್ ಬಿಟ್ಟರ್ ಕಂಡುಕೊಂಡ್ರು. ಅದನ್ನು ನೋಡಿ, ನಮ್ಮಲ್ಲಿ ಒಂದು ಇದಿದೆ, ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಹಾಗೂ ಮಾನವನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಕಂಡುಕೊಳ್ಳುವುದು, ಕಂಡುಹಿಡಿಯುವುದು. ಯಾರು ಮಾಡಿದ್ರಿ ಈ ಕೆಲಸನ? ನಮ್ಮ ಇಡೀ ಥಿಯಾಸಫಿ ವಾಂಗ್ಮಯದಲ್ಲಿ ಬರೋರು ಒಬ್ಬರೇ. ಯಾರದು? ಲೆಡ್ ಬೀಟರ್. ಅವರೊಬ್ಬರೇ ಯೋಗ ಪುರುಷ, ಮಹಾನ್ ಯೋಗಿ. ಅವರು ಅನಿಬೆಸೆಂಟ್ರು. ಅವರಿಬ್ಬರಿಗೆ ಬಿಟ್ಟರೆ ಅಷ್ಟೊಂದು ಜ್ಞಾನ ಇರಲಿಲ್ಲ. ಸೊ ಅವರುಗಳು ಆ ಹುಡುಗನನ್ನು ಕಂಡುಕೊಂಡು ಅವನ್ನ ಹಿಡಿದು ಅವನಿಗೇನೇನು ಬೆಳವಣಿಗೆ ಮಾಡಬೇಕೆಲ್ಲ ಮಾಡಿ, ಅವನಿಗೆ ಏನು ವಿದ್ಯೆ ಕೊಡಬೇಕಾಗತ್ತೆ ಅದನ್ನೆಲ್ಲ ಕೊಡಿಸಿ ಏನೆಲ್ಲ ಮಾಡಿದ್ರು. ಕೃಷ್ಣಮೂರ್ತಿ ಅವರ ಜೀವನದುದ್ದಕ್ಕೂ ಅಂದರೆ ಆ ಜ್ಞಾನೋದಯ ಆಗೋ ತನಕ ಅವರು ಸುಮ್ಮನೆ ಏನೇನು ಯಾರ್ಯಾರು ಏನೇನು ಮಾಡ್ತಾರೆ ಅದು ಮಾಡ್ಕೊಂಡು ಸುಮ್ಮನೆ ಇರೋದು. ಮೈಲಾಪುರ ಸ್ಕೂಲ್ನಲ್ಲಿ ಅವರು ಓದ್ತಾ ಇರಬೇಕಾದ್ರೆ ಆ ಸ್ಕೂಲ್ನಲ್ಲಿ ಯಾವ ಟೀಚರ್ಸ್ ಹತ್ರನೂ ಇವ್ರು ಮಾತಾಡ್ತಿರಲಿಲ್ಲ. ಕೇಳಿದರೆ ಏನೂ ಆನ್ಸರ್ ಹೇಳ್ತಿರಲಿಲ್ಲ. ಹೋಮ್ವರ್ಕು ಇತ್ಯಾದಿ ಮಾಡ್ತಿರಲಿಲ್ಲ. ಆ ಮೇಸ್ಟ್ರುಗಳು ಇವ್ರು ನಡ್ಕೊಂಡು ಹೊಡೆದು ಚೆನ್ನಾಗಿ ಬಾಸುಂಡೆ ಬರೋಂಗೆ ಹೊಡೆದು ಕಳಿಸೋದು. ಕೊನೆಗೆ ಲೆಡ್ ಬೀಟರ್ ಅದನ್ನು ಕಂಡ್ಕೊಂಡು ಸ್ಕೂಲ್ ಬಿಡಿಸ್ಬಿಟ್ಟು ಇವ್ರುಗಳನ್ನೇ ಎಜುಕೇಷನ್ ಕೊಟ್ಟರು. ಸಾಕಾಗಲ್ಲ ಅಂತ ಲಂಡನ್ನಿಗೆ ಕಳಿಸಿದ್ರು, ಪ್ಯಾರಿಸಿಗೆ ಕಳಿಸಿದ್ರು, ಎಲ್ಲ ಕಡೆ ಕಳಿಸಿದ್ರು. ಅವರಿಗೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಯಾವುದು ಬರಲೇ ಇಲ್ಲ. ನಾವು ಡಿಗ್ರಿ ಅಂತೀವಲ್ಲ, PUC ಡಿಗ್ರಿ, SSLC ಅಂತ ಹೇಳ್ತೀವಿ, ಅವ್ಯಾವೂ ಇವರಿಗೆ ಒಗ್ಗಲಿಲ್ಲ. ಅವರು ಮಾಡಿಕೊಳ್ಳೇ ಇಲ್ಲ. ಅಷ್ಟೊತ್ತಿಗೆ ಅವರಿಗೆ ಒಂದು ಸಮಯ ಬಂತು. ಆ ಮೆಣಸಿನ ಮರದ ಕೆಳಗಡೆ ನ್ಯೂಯಾರ್ಕಲ್ಲಿ ಓಹಾ ಅನ್ನೋ ಜಾಗದಲ್ಲಿ ಅವರಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗೋ ತನಕನೂ ಅವರು ನಮ್ಮಂಗೆ ಎಲ್ಲರ ಜೊತೆಲಿ ಆಟ ಆಡ್ಕೊಂಡೇ ಇದ್ದರು. ಬಾಲಕನಾಗಿ ಸೈಕಲ್ ಸವಾರಿ, ಕುದುರೆ ಸವಾರಿ ಎಲ್ಲನೂ ಮಾಡ್ಕೊಂಡು, ಆಮೇಲೆ ಟೆನ್ನಿಸು ಕಂಡ್ರೆ ಭಾಳ ಇಷ್ಟ, ಅವೆಲ್ಲ ಮಾಡ್ಕೊಂಡೇ ಇದ್ದರು. ಅವ್ರಿಗೆ ಯಾವಾಗ ಜ್ಞಾನೋದಯ ಆಯಿತು, ಜ್ಞಾನೋದಯ ಆದ ಮೊದಲನೇ ದಿನವೇ BBC ಅಂತ ಪ್ರಚಾರ ಸಂಸ್ಥೆನೆಲ್ಲ ಇಟ್ಕೊಂಡು ಅವರು ಜಗದ್ಗುರು ಆಗ್ತಾಯಿದ್ದಾರೆ, ಜಗದ್ಗುರು ಮಾತನಾಡ್ತಾ ಇದ್ದಾರೆ ಅಂತಂದೇಳಿ ಅನಿಬೆಸೆಂಟ್ರು, ಲೆಡ್ ಬೀಟರು ಅವರು ಮೊದಲಿನಿಂದ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಅವರನ್ನು ಪರಿಚಯ ಮಾಡಿಕೊಟ್ಟು, ಈಗ ಜಗದ್ಗುರು ಮಾತನಾಡ್ತಾರೆ ನೋಡಿ ಅಂತಂದೇಳಿ ಕೂತ್ಕೊಂಡು ಅವ್ರನ್ನ ಮಾತನಾಡೋಕ್ಕೆ ಬಿಟ್ಟಾಗ ಅಲ್ಲಿ ಕುಳಿತಿದ್ದಂಥ ನಮ್ಮ ಥಿಯಾಸಫಿ ವಾಂಗ್ಮಯದ ಎಲ್ಲ ಕ್ರೀಮ್ ಮೆಂಬರ್ಸ್, ಆವತ್ತಿನ ಕ್ರೀಮ್ ಮೆಂಬರ್ಸ್, ಆವತ್ತಿನ ಮಹಾಮೇಧಾವಿಗಳು, ಅವರೆಲ್ಲರ ಎದುರುಗಡೆ ಅವರು ಮಾತನಾಡೋಕ್ಕೆ ಶುರು ಮಾಡಿದಾಗ ಒಬ್ರಿಗೂ ಅದು ಇಷ್ಟ ಆಗಲೇ ಇಲ್ಲ. ಸತ್ಯವು ಪಥವಿಲ್ಲದ ದಾರಿ ಎಂದರು. ಮುಂದೊಂದು ಕಡೆ ಮಾತನಾಡ್ತಾರವರು, ಸತ್ಯ ಎನ್ನಿ ದೇವರು ಎನ್ನಿ ಅದಕ್ಕೆ ನಿಶ್ಚಿತವಾದ ಮಾರ್ಗ ಇಲ್ಲ. ಹಾಗೇನಾದರೂ ಮಾರ್ಗ ಇದ್ದಿದ್ದರೆ ಬ್ರಾಹ್ಮಣರಿಗೊಬ್ಬರಿಗೆ ಸಿಕ್ಕಿದ್ದಿದ್ದು, ಒಂದೇ ಕಮ್ಯುನಿಟಿಗೆ ಮಾತ್ರ ಸಿಕ್ಕಿದ್ದಿದ್ದು. ಉಳಿದವ್ರಿಗೆಲ್ಲ ಏನೇನೋ ಹೇಳ್ಕೊಟ್ಟಿದ್ರು, ನೀವು ಇದನ್ನು ಈ ಆಚರಣೆ ಮಾಡಿ, ಆ ಆಚರಣೆ ಮಾಡಿ, ನೀವು ಕೋಳಿ ಬಲಿ ಕೊಡಿ, ನೀವು ಇದನ್ನು ಮಾಡಿ, ಆರತಿ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಎಲ್ಲರಿಗೂ ನಾನಾ ಮಾರ್ಗಗಳು ಕೊಟ್ಟರು. ಇನ್ನು ಓದಂಥರೆಲ್ಲ ಒಂದು 4 ಮಾರ್ಗ ಇಟ್ಕೊಂಡ್ರು. ಏನು ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಅವೆಂಥಂಥ ಮಾರ್ಗಗಳಿದೆಯಲ್ಲ ಅವನ್ನೆಲ್ಲ ಮಾಡಿದ್ರು. ಕೃಷ್ಣಮೂರ್ತಿಯವ್ರು ಮಾಡಿದಾಗ ಇದಕ್ಕೆ ನಿಶ್ಚಿತವಾದ ಮಾರ್ಗ ಇಲ್ಲ, ದಾರಿ ಇಲ್ಲ ಅಂತ ಅವರು ಆ 2-3 ವಾಕ್ಯ ಮುಗಿಸೋ ಅಷ್ಟೊತ್ತಿಗೆ ಲೆಡ್ ಬೀಟರ್ಗೆ ಮತ್ತು ಅನಿಬೆಸೆಂಟ್ರಿಗೆ ಗೊತ್ತಾಯಿತು, ಇವರಿಗೆ ಜ್ಞಾನೋದಯ ಆದ ಮೇಲೆ ತುಂಬ ಮುಂದೆ ಕೊಟ್ಟೋಗ್ಬಿಟ್ಟಿದ್ದಾರೆ, ನಾವುಗಳು ಕೂಡ ಇದನ್ನು ಮುಟ್ಟಕ್ಕಾಗ್ತಾ ಇಲ್ಲ. ಅವ್ರ ಕೊನೆಗೆ ಅವರ ಎಲ್ಲ ಬೋಧನೆಯನ್ನು ಅಂದರೆ ಎಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಿ ಮುಗಿಸಿದ ಮೇಲೆ ಅದು ತುಂಬ ಸರಿ ಹೊಂದದೇ ಇದ್ದಿದ್ದು ಯಾರಿಗಪ್ಪ ಅಂದರೆ ನಮ್ಮ ಥಿಯಾಸಫಿ ವಾಂಗ್ಮಯದರಿಗೆ.
ಜಗತ್ತಿನಲ್ಲಿ ಎಲ್ಲರೂ ಸ್ವೀಕಾರ ಮಾಡಿದ್ರು. ಆಮೇಲೆ ಅವರನ್ನು ಸ್ವೀಕಾರ ಮಾಡ್ತಿದ್ದಾರೆ ಯಾರು ಅಂದರೆ ಎಲ್ಲ ಎಜುಕೇಟೆಡ್ಸು, ಇಂಗ್ಲೀಷನ್ನು ಬಲ್ಲವರು, ಜ್ಞಾನಿಗಳು, ಸೈಕಾಲಜಿಸ್ಟು, ಸೈಂಟಿಸ್ಟು, ಆಮೇಲೆ ಸಾಧು ಸಂತರು, ದಲೈಲಾಮ ಆ ಮಟ್ಟದ ವ್ಯಕ್ತಿಗಳು, ಇವರುಗಳೆಲ್ಲ ಅವ್ರ ಹತ್ರನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಸಾಕಷ್ಟು ತಿಳುವಳಿಕೆಯನ್ನು ಪಡಿತಾಯಿದ್ರು. ಇಷ್ಟಾದ್ರೂ ಸುಮಾರು 60-65 ವರ್ಷಗಳ ಕಾಲ ನಮ್ಮ ಥಿಯಾಸಫಿ ವಾಂಗ್ಮಯದ ಮೆಂಬರ್ಸ್ ಮಾತ್ರ ದೆ ಕೆಪ್ಟ್ ಅವೇ ಫ್ರಮ್ ಹಿಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ನಿಜಾನ ಸುಳ್ಳ. ಕೃಷ್ಣಮೂರ್ತಿಯವರು ಇಡೀ ಪ್ರಪಂಚದಲ್ಲಿ ಜಗತ್ತಿನ ಎಲ್ಲ ಕಡೆ ಸಂಚರಿಸಿ ಎಲ್ಲ ಕಡೆ ಮಾತನಾಡ್ತಿರುವಾಗ ಎಲ್ಲರೂ ಅವ್ರ ಕಡೆಯಿಂದ ಆ ಸಲಹೆಗಳನ್ನು ತಗೊಳ್ತಾ ಇರಬೇಕಾದ್ರೆ ಎಲ್ಲರೂ ಎಲ್ಲ ಕಡೆಯಿಂದಲೂ ಇದನ್ನು ಆ ಬೋಧನೆಗಳನ್ನ ಕೇಳ್ತಾ ಇರಬೇಕಾದ್ರೆ ನಮ್ಮ ಥಿಯಾಸಫಿ ವಾಂಗ್ಮಯದವರು ಕಿವಿ ಕೊಡಲೇ ಇಲ್ಲ. ಯಾರೋ ಒಬ್ಬರೋ ಇಬ್ಬರೋ ಸುಮಾರು ಒಂದು 30 ವರ್ಷ 40 ವರ್ಷ 50 ವರ್ಷ ಕಳೆದ ಮೇಲೆ ಸ್ವಲ್ಪ ಯಾವಾಗಲಾನ ಒಂದೊಂದು ಸಲ ಕೇಳಿಸ್ಕೊಳ್ಳೋರು, ಯಾವುದಾನ ಒಂದು ಪುಸ್ತಕ ಬಂದರೆ ಹಿಂಗೆ ಓದ್ಬಿಟ್ಟು ಹಿಂಗೆ ಬಿಟ್ಬಿಡೋದು, ಏನೋ ಒಂಥರ ಅವ್ರಿಗೆ ಅಲರ್ಜಿ. ಹೀಗೆ ಮಾಡಿ ಥಿಯಾಸಫಿ ವಾಂಗ್ಮಯದಲ್ಲಿ ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ಬರಲೇ ಇಲ್ಲ. ಇವತ್ತಿನ ದಿನ ನಾನು ಧರ್ಮಚಕ್ರ ಪ್ರವರ್ತನ ಅಂತ ಹೆಡ್ಲೈನ್ ತಗೊಂಡಿದ್ದೀನಿ. ಅದನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಅವರು ಬೌದ್ಧ ಧರ್ಮದ ಚಕ್ರವನ್ನು ಉರುಳಿಸಲಿಲ್ಲ, ಬೌದ್ಧ ಧರ್ಮದ ಚಕ್ರ ಉರುಳಿಸಲಿಲ್ಲ, ಅವರು ಧರ್ಮದ ಚಕ್ರವನ್ನು ಉರುಳಿಸಿದರು. ಅದು ಯೂನಿವರ್ಸಲ್ ಧರ್ಮ. ಅವರು ಕೊಡುವಂಥ ಪಂಚಶೀಲ ಎಲ್ರಿಗೂ ಸೇರುತ್ತೆ, ಅದು ಇಂಥ ಜನಾಂಗಕ್ಕೆ ಅಂತ ಇಲ್ಲ. ಆಮೇಲೆ ಅವರು ಹೇಳುವಂಥ ಆ ಬೋಧನೆಗಳು ಎಲ್ಲವೂ ಕೂಡ ಎಲ್ರಿಗೂ ಹೊಂದ್ಕೊಳ್ಳುತ್ತೆ. ಅದು ಕ್ರಿಶ್ಚಿಯನ್ಸ್ ಅಂತ ಬರೋಲ್ಲ, ಅಥವಾ ಇಸ್ಲಾಂ ಅಂತ ಬರೋಲ್ಲ, ಆ ಕಡೆ ಸಿಖ್ ಅಂತ ಬರೋಲ್ಲ, ಅಥವಾ ಹಿಂದೂಗಳು ಅಂತ ಬರೋಲ್ಲ. ಹಿಂದೂಗಳ ಮಧ್ಯೆನೇ ಬೆಳೆದವರು, ಹಿಂದೂಗಳು ಕೊಟ್ಟಂಥ ಭಿಕ್ಷೆಯನ್ನೇ ಅವರು ಊಟ ಮಾಡಿದವರು, ಹಿಂದೂಗಳ ಮಧ್ಯೆಯೇ ಅವರು ಆ ಏನು ದೈವತ್ವವನ್ನು ಕಂಡುಕೊಂಡವರು. ಆದ್ರೂ ಅವರ ಆ ಬೋಧನೆಗಳನ್ನು ನಾವು ಸರಿಯಾಗಿ ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಆನಂದ ಸ್ವಾಮಿ ಅಂಥವರೆಲ್ಲ ಸುಮಾರು ಜನ ಹೇಳ್ತಾರೆ, ಭಗವಾನ್ ಬುದ್ಧರ ಬೋಧನೆಗಳನ್ನು ನಾವೇನಾದರೂ ಸರಿಯಾಗಿ ಅನುಸರಿಸಿದ್ದೇ ಆಗಿದ್ದಿದ್ರೆ ಶಂಕರಾಚಾರ್ಯರ ಅವತಾರನೇ ಬೇಕಾಗಿರಲಿಲ್ಲ ಅಂತ ಹೇಳ್ತಾರೆ ಒಂದೊಂದು ಕಡೆ. ಈ ಮಾತು ನನಗೆ ಎಲ್ಲಿ ಸಿಕ್ತು ಅಂದರೆ, ಈ ಒಕ್ಕೂಟದ ಇಂಥ ಒಂದು ಫಂಕ್ಷನ್ 25ನೇ ವರ್ಷದ ಫಂಕ್ಷನ್ ಮಾಡುವಾಗ ರಜತ ಮಹೋತ್ಸವ ಅಂತ ಮಾಡಿದ್ದಾರೆ. ಆ ರಜತ ಮಹೋತ್ಸವದಲ್ಲಿ ಒಂದು ಸಣ್ಣ ಪುಸ್ತಕವನ್ನು ತಂದಿದ್ದಾರೆ. ಆ ಸಣ್ಣ ಪುಸ್ತಕದಲ್ಲಿ ಭಗವಾನ್ ಬುದ್ಧರ ಹೇರಳವಾದ ಬೋಧೆಗಳೆಲ್ಲ ಕೊಟ್ಟಿದ್ದಾರೆ. ನಂಜುಂಡ ಶೆಟ್ಟರು ಟೈಮ್ ಅದು. ನಂಜುಂಡ ಶೆಟ್ಟರು ಕೂಡ ಅವರು ಹುಣ್ಣಿಮೆಯ ಅರ್ಥ ಅವ್ರು ಹೇಳ್ತಾರಲ್ಲಿ. ಆಮೇಲೆ ಆಷಾಢ ಪೂರ್ಣಿಮೆ ಬಗ್ಗೆ ಹೇಳ್ತಾರೆ, ವೈಶಾಖ ಪೂರ್ಣಿಮೆ ಬಗ್ಗೆ ಹೇಳ್ತಾರೆ, ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಆ ಒಂದು ಸಣ್ಣ ಪುಸ್ತಕ ಸಾಕು ನಿಮಗೆ. ಅದನ್ನು ಎಲ್ಲೋ ಬಿಸಾಕಿರ್ತೀರಿ, ಎಲ್ಲೋ ಬಿದ್ದಿರುತ್ತೆ, ಯಾರ ಹತ್ರ ಅದ್ರ ಮಡಿಕೊಂಡಿದ್ರೆ ಅದನ್ನು ತಗೊಳ್ಳಿ, ಅದನ್ನು ಬೇಕಾದರೆ ಜೆರಾಕ್ಸ್ ಮಾಡಿಕೊಂಡು ಎಲ್ಲರಿಗೂ ಹಂಚಿ, ಭಾಳ ಒಳ್ಳೆಯದು. ನನಗೆ ಆ ಒಂದು ಸಣ್ಣ ಮ್ಯಾಗ್ಝಿನ್ ಕೊಟ್ಟಂಥ ಸಲಹೆಗಳು, ಆ ಮಾರ್ಗ ಗೈಡ್ಲೈನ್ಸು ನನಗೆ ಬೇರೆ ಕಡೆ ಎಲ್ಲೂ ಸಿಕ್ಕಿರಲಿಲ್ಲ. ನಾನು ಮಹಾಬೋಧಿ ಸೊಸೈಟಿಲೆಲ್ಲ ಸಾಕಷ್ಟು ಓಡಾಡಿದ್ದೀನಿ, ಮಾಂಕ್ಗಳ ಜೊತೆಲೆಲ್ಲ ಸಾಕಷ್ಟು ನಾನು ಕಾಲ ಕಳೆದಿದ್ದೇನೆ. ಆಮೇಲೆ ಏನೆಲ್ಲ ಎಂಥ ಯೋಗಾಶ್ರಮಗಳಿಗೆಲ್ಲ ಓಡಾಡ್ಕೊಂಬಂದಿದ್ದೀನಿ. ಎಲ್ಲೂ ನಿಮಗೆ ಈ ಥರದ ಬೋಧನೆ ಸಿಗೋದಿಲ್ಲ. ನಿಮ್ಮಲ್ಲೇ ಇದೆ. ಇದೇ ಸಂಸ್ಥೆಯವರು 25ನೇ ವರ್ಷದ ರಜತ ಮಹೋತ್ಸವದಲ್ಲಿ ಆ ತಂದಂಥ ಆ ಪುಟ್ಟ ಪುಸ್ತಕ ನನಗೆ ಎಷ್ಟು ಚೆನ್ನಾಗಿ ಹಿಡಿತು ಅಂತಂದರೆ, ಆವತ್ತಿನ ದಿನ 2003ರಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಅದು ಆ ಪುಸ್ತಕ ಸಿಕ್ಕಿದ್ದು ನನಗೆ. ಯಾತಕ್ಕೆ ಇದನ್ನೆಲ್ಲ ಜ್ಞಾಪಿಸ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಹತ್ರ ಇರೋದನ್ನೆಲ್ಲ ಬಿಟ್ಟುಬಿಟ್ಟು ಏನೋ ಹುಡುಕಾಡ್ತಿದ್ದೀವಿ. ನಾವು ಇನ್ನೂ ಹುಡುಕಾಡ್ತಾ ಇದ್ದೀವಿ. ನಾವು ಸಿಕ್ಕಿಲ್ಲ ಅಂತ ಹೋಗ್ತಿದ್ದೀವಿ. ನಮಗೆ ಜೆ ಕೃಷ್ಣಮೂರ್ತಿ ಯಾರು? ಕೃಷ್ಣಮೂರ್ತಿ ಯಾವುದೇ
ಮನಸ್ಸಿನಲ್ಲಿ ಸಂಗ್ರಹವಿಲ್ಲದ ಒಬ್ಬ ಖಾಲಿ ವ್ಯಕ್ತಿ. ಖಾಲಿ ಆಗಬೇಕು ಅಂತ ನಾನು ಇಲ್ದಂಗೆ ಮಾಡ್ಬೇಕಂತ ಓಡಾಡ್ತಿದ್ದೀವಲ್ಲ, ನಾವು ಅಹಂ ಬಿಡಬೇಕು ಅಂತ ಓಡಾಡ್ತಿದ್ದೀವಲ್ಲ, ನಾನು ಅನ್ನೋದು ಇಲ್ವಾಗಿಸ್ಬೇಕು ಅಂತ ಓಡಾಡ್ತಿದ್ದೀವಿ, ಸೆಲ್ಫ್ಲೆಸ್ ಅಂತ ಓಡಾಡ್ತಿದ್ದೀವಿ, ಅದಕ್ಕೇನೇನೋ ಸಾಧನೆ ಮಾಡ್ತಾಯಿದ್ದೀವಿ. ಇವತ್ತಿನ ತನಕ ನಾನು ಅನ್ನೋದನ್ನು ನಾವು ಬಿಡೋಕ್ಕಾಗಿಲ್ಲ. ಕೃಷ್ಣಮೂರ್ತಿಯವ್ರ ಹತ್ರ ನಾನು ಅನ್ನೋದು ಸುಳಿಲೇ ಇಲ್ಲ. ನಾನು ಅನ್ನೋದು ಯಾವಾಗ ಸುಳಿಲಿಲ್ಲ, ಅವರಿಗೆ ಮಹಾತ್ಮರು ಅವರನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಈ ಥಿಯಾಸಫಿ ವಾಂಗ್ಮಯದಲ್ಲಿ ನಮಗೆ ಸ್ವಲ್ಪ ಮುಂದುವರೆದರಿಗೆ ಹೇಳ್ಕೊಟ್ಟಿರೋಂಥದ್ದು ಏನಪ್ಪ ಅಂದರೆ, ನೀವು ಮಹಾತ್ಮರ ಚೇಲರಾಗಿ, ಡಿಸೈಪಲ್ ಆಗಿ, ಅವರ ಶಿಷ್ಯರಾಗಿ ಆ ಮಾರ್ಗವನ್ನು ಅನುಸರಿಸಿ. ನಿಮ್ಮಲ್ಲಿ ಆ ಮಟ್ಟಕ್ಕೆ ನೀವು ಬಂದಾಗ ಮಹಾತ್ಮರು ನಿಮ್ಮನ್ನು ಬಳಸ್ಕೊಳ್ತಾರೆ, ನೀವು ವಾಹಕ ಆಗ್ತೀರಿ, ಬೋಧನೆಗಳನ್ನು ಕೊಡೋಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಹೇಳ್ಕೊಟ್ರು. ಇದನ್ನೆಲ್ಲ ಓದ್ಕೊಂಡು ಬರ್ತಾಯಿದ್ದೀವಿ, ಕೇಳ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾಯಿದ್ದೀವಿ, ಆದರೆ ಮೈಗೂಡಿಸ್ಕೊಳ್ತಾ ಇಲ್ಲ ನಾವು. ಸರಿನಾ? ಅದರಿಂದ ಇವತ್ತೂ ಕೂಡ ನಾವು ಕೃಷ್ಣಮೂರ್ತಿ, ಎಷ್ಟೋ ಜನ ನಾನು ಕೇಳಿದ್ದೀನಿ, ಕೃಷ್ಣಮೂರ್ತಿಯವ್ರದ್ದು ಭಗವಾನ್ ಬುದ್ಧರದ್ದು ಯಾತಕ್ಕೆ ತಗೊಳ್ತಾ ಇಲ್ಲ ಅಂದರೆ, ಭಗವಾನ್ ಬುದ್ಧರನ್ನು ಈ ದೇಶ ಬಿಟ್ಟು ಓಡಿಸಿದಂಗೆ ಆಯಿತು ಮಾನಸಿಕವಾಗಿ, ಅವರ ಬೋಧನೆಗಳನ್ನು ಕೈ ಬಿಟ್ಟಿದ್ದಾಯಿತು. ಹೆಚ್ಚು ಕಡಿಮೆ ಕೆಲವು ಸಂಸ್ಥೆಗಳು ಬಿಟ್ಟರೆ ಇನ್ನೆಲ್ಲರೂ ಕೈ ಬಿಟ್ಟಿದ್ದೇನೆ. ಕೆಲವು ಯೂನಿವರ್ಸಿಟಿಗಳು ಆ ಸ್ಕೂಲ್ನಲ್ಲಿ ಬುದ್ಧನ ಒಂದೆರಡು ಪೇಜ್ನಷ್ಟು ಟೆಕ್ಸ್ಟನ್ನು ಇಟ್ಕೊಂಡು ಹಂಗೆ ಕಾಲ ಕಳೆದು ನಾವು ನೂರಾರು ವರ್ಷಗಳನ್ನು ಕಳೆದುಬಿಟ್ವಿ. ನಾವು ಏನೇನೋ ಬೇಕಿಲ್ಲದನ್ನೆಲ್ಲ ತುಂಬಿ ಆ ಚರಿತ್ರೆ, ಈ ಭೂಗೋಳ, ಇದು ಇವತ್ತಂತೂ ಇನ್ನು ಮೊಬೈಲ್ ಸಂಸ್ಕೃತಿ ಬಂದಮೇಲೆ ದೇವರೇ ಗತಿ, ಎಲ್ಲ ಹೊರಟಾಯ್ತು. ಇಷ್ಟಾದರೂ ನಾವು ಇಷ್ಟು ಜನ ಕಲ್ತಿದ್ದೀವಲ್ಲ, ಇದೇ ನಮ್ಮ ಪುಣ್ಯ. ಇಷ್ಟು ಜನ ಕಲಿತು ಇನ್ನೂ ಏನೋ ಹುಡುಕ್ತಾ ಇದ್ದೀವಿ ನಾವು. ಅದರಿಂದ ಈ ಆಷಾಢ ಪೂರ್ಣಿಮೆಯ ದಿನ ಅವರು ಧರ್ಮಚಕ್ರವನ್ನು ಉರುಳಿಸಿದರು ಸಾರನಾಥದಲ್ಲಿ. ಸಾರನಾಥ ಅದೃಷ್ಟವತ, ಅದನ್ನು ಹೇಳ್ತೇನೆ. ಸಾರನಾಥನ್ನು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಇರುವಂಥ ಜನ ನೋಡಿದಷ್ಟು ಬೇರೆಯವರು ನೋಡಿಲ್ಲ. ಹೌದಲ್ವ? ನೋಡಿ, ಯಾಕೆಂದರೆ ನಮಗೆ ವರ್ಷಕ್ಕೊಂದು ಸಲ ಕಾಶಿಗೆ ಹೋಗೋ ಅವಕಾಶ ಇದೆ. ವರ್ಷಕ್ಕೊಂದು ಸಲ ಕಾಶಿಗೆ ಹೋಗೋ ಅವಕಾಶ ಇದೆ. ಕಾಶಿ ಕೇವಲ 10 ಕಿಲೋಮೀಟರು ಸಾರನಾಥ್ ಇರೋದು. ಇನ್ನು ಅಲ್ಲೋದರೂ ಅದನ್ನು ನೋಡದೆ ಬರಲ್ಲ. ಅದರಿಂದ ಸಾರನಾಥನ ನಾವೆಲ್ಲರೂ ಎಷ್ಟೋ ಸಲ ನೋಡಿರ್ತೀವಿ, ಕಾಶಿನ ನಾವೆಷ್ಟೋ ಸಲ ನೋಡಿದ್ದೀವಿ. ಕಾಶಿನ ಅಷ್ಟೊಂದು ಸಲ ಹೋಗಿ ಬಂದಿದ್ದೀರಾ? ಕಾಶಿಗೆ ಹೋದ್ರೆ ಹತ್ಲೇನಂತೆ, ಈ ಕಡೆಗೆ ಅಲ್ವಂತೆ ಅಂತಾರೆ ಅನ್ನೋರು ಜನ ಮೊದಲೆಲ್ಲ ನಮಗೆ. ಅಂದ್ರೇನು, ಇಂಥ ಆ ಬೋಧನೆ, ಅಲ್ಲಿ ನಡೆದಿದ್ದಂಥ ಬೋಧನೆಯನ್ನು ನಾವು ಇನ್ನೂ ಅಳವಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕೆ? ಆ ಧರ್ಮಚಕ್ರ ಯಾವುದಪ್ಪ ಅಂದರೆ, ಅವರು 4 ಸತ್ಯಗಳನ್ನು ಕೊಟ್ಟರು. 4 ಸತ್ಯ ಎಲ್ಲರಿಗೆ ಗೊತ್ತಿರೋದೇನೆ. ಹಿಂದೂಗಳು ಬಡಬಗ್ಗರಿಗೆಲ್ಲ ಇನ್ನೂ ಚೆನ್ನಾಗಿ ಗೊತ್ತು, ಶ್ರೀಮಂತರಿಗೆ ಗೊತ್ತಿಲ್ಲ ಇರ್ಬೋದು. ದುಃಖ ಇದೆ, ಯಾತನೆ ಇದೆ, ರೋಗ ಇದೆ, ಮರಣ ಇದೆ, ಇವೆಲ್ಲ ದುಃಖಕರ. ದುಃಖ ಇರೋದಂತೂ ಸತ್ಯ, ದುಃಖ ಸತ್ಯ. ಇದನ್ನೆಲ್ಲ ಮಾಡ್ಕೊಂಡ್ರೆ ನಾವೇ. ಮನುಷ್ಯ ಜನ್ಮ ಯಾಕೆ ಬಂತು? ಮನುಷ್ಯ ಜನ್ಮ ಯಾಕೆ ಬಂತು? ನಾವು ಯಾಕೆ ಮನುಷ್ಯರಾಗಿ ಹುಟ್ಟಿದ್ವಿ? ತಿಮ್ಮಪ್ಪನವ್ರ ಸಾಲ ತೀರ್ಸಕ್ಕ? ಇಲ್ಲ ನಮ್ಮ ಸಾಲ ತೀರ್ಸಕ್ಕೋ? ಇದನ್ನು ಹಿಂದೂ ಧರ್ಮದಲ್ಲೇ ನಾವು ಸಾಕಷ್ಟು ಕಲ್ತ್ಬಿಟ್ಟಿದ್ದೀವಿ, ನೋಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದ್ರೂ ಏನೋ ಒಂದು ಬೂಟಾಟಿಕೆ ಮೇಲೆ ನಾವು ಅದನ್ನು ಸುಮ್ಮನೆ ಎಲ್ಲೋ ಒಂದು ಕಡೆ ಹಿಂಗೆ ವಾರ್ ಮಾಡಿ ಅದನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ನಾವು ಏನೋ ಇದೆಂಥದ್ದು ಈ ಬಿಳಿ ಬಟ್ಟೆ ಹಾಕೊಂಡ್ರೆ ಹಿಂಗೆ ಅನ್ಕೊಂತಾರಲ್ಲ, ಆ ರೀತಿ ನಾವು ಓಡಾಡ್ತಾ ಇದ್ದೀವಿ. ಹೌದಲ್ವ? ನೋಡಿ, ಅದರಿಂದ ಇದೆಲ್ಲ ಯಾಕೆ ಬರ್ತಾ ಇದೆ ಅಂತಂದರೆ, ಆ ನಾನು ಅನ್ನೋದಂಗೆ ಮಾಡುತ್ತೆ. ಆಮೇಲೆ ನಾವು ಬ್ರಹ್ಮ ವಿಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮ ಸಮಾಜ, ಬ್ರಹ್ಮ ಅನ್ನೋ ಪದ ತಗೊಳ್ತೀವಿ. ಬ್ರಹ್ಮ ಅನ್ನೋ ಪದನ ನಾವು ಇಟ್ಕೊಂಡು ನೀವು ಮುಸ್ಲಿಮ್ಸನ್ನು ಕರೆದ್ರೆ ಅವ್ರು ಎಲ್ಲಿ ಬರ್ತಾರೆ ನಿಮ್ಮ ಜೊತೆಗೆ?
ಫಂಡಮೆಂಟಲ್ಲಾಗಿ ಇದನ್ನು ಕೆಣಕಿದ್ದು ತಪ್ಪು ತಿಳ್ಕೊಬೇಡಿ, ಇದು ವಾಸ್ತವಾಂಶ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ರಿಶ್ಚಿಯನ್ಸು ಅಷ್ಟೇ, ಅವರು ಥಿಯಾಸಫಿ ವಾಂಗ್ಮಯವನ್ನು ಯೇಸು ಕ್ರಿಸ್ತನ ಮುಖಾಂತರನೇ ನೋಡ್ತಾರೆ. ಹಿಂದೂಗಳು ದೇವ್ರ ಮುಖಾಂತರನೇ ನಾವು ಥಿಯಾಸಫಿನ ನೋಡ್ತೀವಿ. ಆದ್ದರಿಂದ ಇನ್ನೂ ಥಿಯಾಸಫಿ ನಮಗೆ ಒಗ್ಗಿದೆಯಾ? ಒಂದು ಸಲ ನೀವು ಲಾಡ್ಜಿಗೆ ಬರ್ತೀರಾ, ಈ ಪೂಜೆಯನ್ನು ಬಿಟ್ಟು ನೀವು ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗ್ತಾ ಇದೆಯಾ? ಅಕಸ್ಮಾತ್ ಪೂಜೆ ಬಿಟ್ಟರೆ ಏನು ಗತಿ ಆಗಲ್ಲ? ಹೇಳಿ. ಅಲ್ಲ, ಎಷ್ಟೊಂದು ನಾವು ಮೈ ಮೇಲೆ ಹಾಕ್ಕೊಂಡು ಕೂತಿದ್ದೀವಿ, ಲೆಕ್ಕ ಹಾಕ್ಕೊಳ್ಳಿ. ಅಕಸ್ಮಾತ್ ಒಂದು ಸಲ ನೋಡೋಣ, ತಡ್ರಿ, ಬಿಟ್ಬಿಡೋಣ, ಏನಾಗುತ್ತೆ ನೋಡಿ. ಮಂತ್ರಗಳನ್ನು ಬಿಟ್ಬಿಡೋಣ, ಬೇಕಾ? ಇವೆಲ್ಲನೂ ನಮ್ಮನ್ನು ಕೇವಲ ನಮ್ಮ ಮೇಲೆ ಎಷ್ಟೋ ವರ್ಷಗಳಿಂದ ನಡೀತಿರೋ ದೌರ್ಜನ್ಯಗಳು. ನಮ್ಮ ದೇವರು, ನನ್ನ ಕುಲದೇವರು, ನನ್ನ ಮನದೇವರು, ನಮ್ಮೂರಿನ ದೇವರು, ನಮ್ಮ ದೇಶದ ದೇವರುಗಳು ಇವ್ಯಾವು ನನಗೆ ರಕ್ಷಣೆ ಮಾಡಲೇ ಇಲ್ಲ. ದೌರ್ಜನ್ಯ ಆಗಿ ನನ್ನ ಮೇಲೆ ಏನೇ ನಡೆದ್ರೂ ಆ ದೇವರುಗಳು ಸುಮ್ಮನೆ ಇರ್ತವೆ. ನಮ್ಮಲ್ಲೇ ಮೋಸ ವಂಚನೆಗಳು ಮಾಡ್ತಾಯಿದ್ರೂ ಆ ದೇವರುಗಳು ಸುಮ್ಮನೆ ಇರ್ತವೆ. ಅತ್ಯಾಚಾರ, ಅನಾಚಾರ ಇತ್ಯಾದಿಗಳು ನಡೆದರೂ ದೇವರುಗಳು ಸುಮ್ಮನೆ ಇರ್ತಾರೆ. ದೇವರೇ ಸುಮ್ಮನೆ ಇದ್ದ ನಾವಿನ್ನೇನು ಮಾಡೋಣ ಅಂತ ನಾವು ಆ ಕಡೆ ಈ ಕಡೆಯಲ್ಲೇ. ದೇವರು ಅನ್ನೋ ಕಾನ್ಸೆಪ್ಟು ಕೃಷ್ಣಮೂರ್ತಿಗಳು ಅವರ ಭಾಷೆಯಲ್ಲಿ ಆಲೋಚನೆ ಅಂತಾರೆ. ದೇವರು ಈಸ್ ಅನ್ ಐಡಿಯಾ, ಅದು ಒಂದು ಆಲೋಚನೆ. ಯಾಕೆಂದರೆ ದೇವರನ್ನು ಮಾಡಿದವರು ಯಾರು? ಆಚಾರ್ಯ, ಪುರೋಹಿತರ? ದೇವರು ಮಾಡ್ತಾರೆ ಯಾರು? ದೇವರನ್ನು ಸೃಷ್ಟಿ ಮಾಡಿದವರು ಯಾರು? ಭಯ ಬಿದ್ದ ಮನಸ್ಸು ಯಾರ್ದು? ಮನುಷ್ಯರದು. ದೇವರನ್ನು ಸೃಷ್ಟಿ ಮಾಡಿದಾರೆ ನಾವೇ. ನಮ್ಮ ಮನಸ್ಸು ದೇವರನ್ನು ಸೃಷ್ಟಿ ಮಾಡಿದ್ದು. ಆದರೆ ನಾವೇನು ಮಾಡ್ತೀವಿ? ಬ್ರಹ್ಮನ ಕಡೆ ತೋರಿಸ್ತೀವಿ. ಬೇರೆ ಜನ ಹೆಂಗೆ ಗೊತ್ತಿಲ್ಲ, ನಾವು ಹಿಂದೂಗಳು ಬ್ರಹ್ಮನ ಕಡೆ ತೋರಿಸ್ತೀವಿ. ಸೃಷ್ಟಿಕರ್ತ, ಮಾಡೋದೆಲ್ಲ ನಾನೇ, ನನ್ನ ಮನಸ್ಸೇ. ಒಳ್ಳೇದು ಮಾಡೋದು ನಾನೇ, ಕೆಟ್ಟದ್ದು ಮಾಡೋದು ನಾನೇ, ನೋಡೋನು ನಾನೇ, ಕೇಳೋನು ನಾನೇ. ತೋರಿಸೋದು ಮಾತ್ರ ಬ್ರಹ್ಮನ ಕಡೆ ತೋರಿಸ್ತೀವಿ ನಾವು. ಹೌದಲ್ವ? ನೋಡಿ, ಅದರಿಂದ ನಾವು ಇಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಯೂನಿವರ್ಸಲ್ ಧರ್ಮವನ್ನು ಕಟ್ಟಬೇಕು ಅಂತ ಹೋದರೂ ನಾವಿನ್ನೂ ಕೂಡ ಇಲ್ಲೇ ಸಿಗಾಕೊಂಡು ತಳದಲ್ಲೇ ಇದ್ದೀವಿ. ಇನ್ನೂ ಆಚೆಗೆ ಹೋಗೋಕ್ಕೆ ಆಗ್ತಾನೇ ಇಲ್ಲ ನಮಗೆ. ಯಾಕೆಂದರೆ ನಾವು ಅಷ್ಟರ ಮಟ್ಟಿಗೆ ಅದನ್ನೆಲ್ಲ ಕಟ್ಕೊತೀವಿ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಪೂಜೆ ಮಾಡ್ತೀವಿ. ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಯಾಕೆ ಪೂಜೆ ಮಾಡಬೇಕು? ಪೂಜೆಗಳನ್ನು ಮಾಡೋದ್ರಿಂದ ನಾವು ಹೆಚ್ಚಿಗೆ ಒತ್ತನ್ನು ಯಾವುದು ಕೊಡ್ತೀವಿ ಅಂದರೆ ಪೂಜೆಗೆ ಕೊಡ್ತೀವಿ, ಆ ವರ್ಕಿಗೆ ಕೊಡಲ್ಲ ನಾವು. ಅವರು ಪೂಜೆ ಮಾಡಿ ಹೊರಟೋಗ್ತಾರೆ, ಆಮೇಲೆ ನಮ್ಮ ಕೆಲಸನ ಮಾಡ್ಕೊತೀವಿ. ಅವ್ರು ಇಲ್ದಿದ್ರು ನಡೀತದೆ. ತೀರಾ ಹಳ್ಳಿಗಳಲ್ಲಿರೋರಿಗೂ ಈಗ ಬೆಳೆ ಬೆಳೆಯೋರು ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಅವರೇ ಇದು ಮಾಡಿಬಿಡ್ತಾರೆ, ನಡೀತದೆ. ಇವೆಲ್ಲ ಎಷ್ಟರ ಮಟ್ಟಿಗೆ ನಾವು ಮೈಗೂಡಿಸ್ಕೊಂಡಿದ್ದೀವಿ ಅಂದರೆ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅದು ಕೊಡ್ತಾ ಇಲ್ಲ. ಆಗದ ಕೆಲಸಕ್ಕೆ ಕುಮ್ಮಕ್ಕೆ ಕೊಡ್ತೀವಿ, ಆಗೋ ಕೆಲಸಕ್ಕೆ ಅರ್ಕತ್ತು. ಈ ರೀತಿ ನಾವು ಮಾಡ್ತಾಯಿದ್ದೀವಿ. ಅದರಿಂದ
ನಮಗೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಟ್ಟು ಇದನ್ನು ಹೀಗೆ ನಡೆಸ್ಕೊಂಡೋಗಿ ಅಂತ ಹೇಳಿ ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಇದನ್ನೆಲ್ಲ ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಾ? ಟೀಚಿಂಗ್ಸ್ ಎಲ್ಲ ಆಯಾ ಟೈಮ್ನಲ್ಲಿ ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವುದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಾ? ಬಿಡೋದನ್ನು ತಕ್ಷಣ ಯಾಕೆ ನಮಗೆ ಬಿಡೋಕ್ಕಾಗ್ತಾ ಇಲ್ಲ? ತಗೋಬೇಕಾದ್ದನ್ನು ಯಾಕೆ ಸರಿಯಾಗಿ ತಗೊಳಕ್ಕಾಗ್ತಾ ಇಲ್ಲ? ಇವತ್ತು ಕೂಡ ನಮಗೆ ಕೃಷ್ಣಮೂರ್ತಿ ಹಿಂದೂ ಅಲ್ಲ, ಕ್ರಿಶ್ಚಿಯನ್ ಅಲ್ಲ. ಕ್ರಿಶ್ಚಿಯನ್ ಜೊತೆಲಿ ಬೆಳೀತಾರವರು, ಕ್ರಿಶ್ಚಿಯನ್ ಅಲ್ಲ, ಮಹಮ್ಮದಿಯರು ಗೊತ್ತೇ ಇಲ್ಲ. ಅವರನ್ನು ಯಾವುದಕ್ಕೆ ಸೇರಿಸ್ತೀರಿ? ಕೃಷ್ಣಮೂರ್ತಿನ ಎಲ್ಲಿ ಸೇರಿಸ್ತೀರಿ? ಯಾವುದಕ್ಕೆ ಸೇರಿಸ್ತೀರಿ? ಯಾವ ಗುಂಪಿಗೆ ಸೇರಿಸ್ತೀರಿ? ಅವರು ಯಾವುದೇ ಗುಂಪಿಗೂ ಸೇರಲ್ಲ, ಎಲ್ಲವನ್ನು ದಾಟಿದವರು. ಭಗವಾನ್ ಬುದ್ಧರನ್ನು ಬೌದ್ಧ ಮತ ಅಂತ ಮಾಡಿದವರು ನಾವು. ಅವರೇನು ಮತ ಕಟ್ಟಲಿಲ್ಲ, ಗುಂಪು ಕಟ್ಟಲಿಲ್ಲ, ಅಥವಾ ಹೀಗೆ ಮಾಡಿ ಅವರು ಬರೀ ಜೀವನ ಹೇಗೆ ನಡೆಸೋದು 4 ಸತ್ಯಗಳನ್ನು ಕೊಟ್ಟವರು. ಅದರಿಂದ ಹೊರಗಡೆ ಬರಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋ ಒಂದು 8 ಸೂತ್ರಗಳನ್ನು ಕೊಡ್ತಾರೆ, ಅಷ್ಟಾಂಗ ಮಾರ್ಗ ಅಂತ. ನಮ್ಮ ಪತಂಜಲಿ ಯೋಗ ಮಹರ್ಷಿಗಳು ಅಷ್ಟಾಂಗ ಮಾರ್ಗ ಅಂತ ಅವ್ರು ಕೊಡ್ತಾರೆ. ಅವರು ಫಿಟ್ನೆಸ್ಸಿಗೆ ಕೊಡ್ತಾರೆ, ಅವ್ರು ಕೊಡೋದು ಫಿಟ್ನೆಸ್ಗೆ. ಅಕಸ್ಮಾತ್ ಅದ್ರ ಪೈಕಿ ಯಾರಾದರೂ ಒಬ್ಬರೋ ಇಬ್ಬರೋ 4 ಜನವೋ ಪ್ರಾಣಾಯಾಮ ಇತ್ಯಾದಿಗಳು ಮಾಡಿಕೊಂಡು ಧ್ಯಾನ ಸಮಾಧಿಯನ್ನು ಮಾಡಿಕೊಂಡು ಅವರೇನಾದರೂ ಮೋಕ್ಷ ಪಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ಪಡ್ಕೋಬಹುದು. ಇವತ್ತು ಕೂಡ ನಾವು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮಗೆ ಮೋಕ್ಷ ಸಿಗ್ತಾ ಇದೆಯಾ? ಸಿಗೋ ಚಾನ್ಸ್ ಇದೆಯಾ? ಯಾಕೆಂದರೆ ಅಲ್ಲಿ ಯಾವುದೋ ಒಂದನ್ನು ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಕೂತ್ಕೋತೀವಿ ಅಷ್ಟೇ. ಒಂದು ಯೋಗಾಸನ ಹಿಡ್ಕೊಂಡು ನನಗೂ ಯೋಗ ಬರುತ್ತೆ ಅಂತ ಹೇಳ್ತೀವಿ. ಎಲ್ಲ ಒಂಚೂರು ಪ್ರಾಣಾಯಾಮ ಮಾಡ್ಕೊಂಡು ನನಗೂ ಪ್ರಾಣಾಯಾಮ ಮಾಡಿದ್ದೀನಿ ಅಂತ ಹೇಳ್ತೀವಿ. ಎಲ್ಲೋ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದಾರಂಗೆ ಮಾಡಿ ಎದ್ದೀಚಿಗೆ ಬಂದು ನಮ್ಮ ಹಳೆಯ ಕಥೆಗಳೆಲ್ಲ ಮಾಡ್ತಾನೇ ಇರ್ತೀವಿ. ಇದನ್ನು ನಾವು ಅಷ್ಟಾಂಗ ಮಾರ್ಗ ಪಾಲನೆ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ನೋಡಿ, ಅದರಲ್ಲಿ ಒಂದು ಅಂಶವನ್ನು ನಾನು ಕಂಡುಕೊಂಡೆ. ಏನಪ್ಪ ಅಂದರೆ, ಪ್ರಾಣಾಯಾಮ ಒಂದು ಉದಾಹರಣೆ ತಗೊಳ್ಳೋಣ. ಅಷ್ಟೊಂದು ಅವ್ರು ಕೊಟ್ಟಂಥ ಅಷ್ಟು ಮೆಥಡ್ಗಳ ಪೈಕಿ ಒಂದನ್ನು ತಗೊಳ್ಳೋಣ, ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡುವಾಗ, ಮುದ್ರಾ ಪ್ರಾಣಾಯಾಮ ಮಾಡುವಾಗ ಯಾವುದೋ ಒಂದು ಮುದ್ರೆಯನ್ನು ಕೊಡ್ತೀವಿ. ಆ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಿ ಅಂತ ಮಾಡಿಸ್ತೀವಿ. ಅದರಲ್ಲಿ ಏನಿರುತ್ತೆ, ನೀವು ಉಸಿರಾಟವನ್ನು ಗಮನಿಸಿ. ಆಮೇಲೆ ಈಗ ಈ ಮುದ್ರೆಯನ್ನು ಇಟ್ಕೊಂಡಾಗ ಸೊಂಟದಿಂದ ಪಾದದವರೆಗೆ ನಿಮಗೆ ಪ್ರಾಣಶಕ್ತಿ ಹರಿತಾ ಇರ್ತದೆ, ಅದನ್ನು ಗಮನಿಸಿ. ಇಲ್ಲ, ಪುಸ್ತಕದಲ್ಲಿ ಬರೆದಿರ್ತಾರೆ, ಅಷ್ಟು ಸಾಕು, ನಾವು ಸುಮ್ಮನೆ ಏನೋ ಎಕ್ಸರ್ಸೈಸ್ ಮಾಡ್ದಂಗೆ ಮಾಡ್ತೀವಿ. 1-2 ನಿಮಿಷ ಹಿಂಗೆ ಇಟ್ಕೊಂಡು ಒಂದು 5-6 ಸಲ ಉಸಿರಾಡಿ ಆಗೋಯ್ತದು ಮುಂದಿನ ಮುದ್ರೆ. ಅಂದ್ರೇನು, ಪತಂಜಲಿಯವರು ಕೊಟ್ಟದ್ದೂ ಕೂಡ ನಾವು ಸರಿಯಾಗಿ ಮಾಡ್ತಾಯಿಲ್ಲ. ನಾನು ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಅದೇ ಥರ ಆಸನ, ಪ್ರತಿ ಆಸನದಲ್ಲೂ ಇದ್ದೇನೆ. ನಾವು ಯಾವುದನ್ನು ಅಬ್ಸರ್ವ್ ಮಾಡಬೇಕೋ ಮಾಡಲ್ಲ. ನಿಜವಾದ ಅಬ್ಸರ್ವೇಷನನ್ನು ಕೊನೆ ಕೊಟ್ಟವರು ಕೃಷ್ಣಮೂರ್ತಿ. ಭಗವಾನ್ ಬುದ್ಧರು ಉಸಿರಾಟವನ್ನು ಗಮನಿಸು, ಉಸಿರಾಟದಲ್ಲಿ ಎಲ್ಲವೂ ಇದೆ, ಮನಸ್ಸಿನ ಎಲ್ಲ ವಿಕಾರಗಳು ಉಸಿರಾಟದಲ್ಲಿದೆ, ಆದ್ದರಿಂದ ಉಸಿರಾಟವನ್ನು ಗಮನಿಸು ಅಂದರು. ನೋಡಿ, ಅಷ್ಟು ನಮಗೆ ಬೇಕಾಗಿಲ್ಲ, ಇಷ್ಟು ಉಸಿರಾಟವನ್ನು ಗಮನಿಸಿ. ಆನಾಪಾನ ಸತಿದಾನೆ ಅದನ್ನೇ ನಾವು ಹೇಳ್ಕೊಟ್ಟಿದ್ದು. ಆಮೇಲೆ ಸ್ವಲ್ಪ ಶರೀರದಲ್ಲಿ ಏನೇನು ಆಗ್ತಾಯಿದೆ ಅದನ್ನೆಲ್ಲ ಗಮನಿಸಿ. ವೇದನೆಗಳು ಅಂತ ಹೇಳಿದ್ವಿ, ವೇದನಾನುಪස්සನ ಅಂದ್ವಿ. ತಿಪ್ಪೇಸ್ವಾಮಿಗಳು ನಾವು ಬೇಕಾದಷ್ಟು ಕ್ಯಾಂಪ್ಗಳನ್ನು ಹಾಕ್ಕೊಂಡು ಇವನ್ನೆಲ್ಲ ಸಾಕಷ್ಟು ಕಲಿಸಿದ್ವಿ. ವೇದನಾನುಪස්සನ, ಆನಾಪಾನ ಸತಿ, ಅದನ್ನು ವಿಪස්සನ ಅಂತ ಕರೆದ್ವಿ. ಇದರಲ್ಲಿ ಆಳವಾಗಿ ನೀವು ಹೋಗಿದ್ದರೆ ನೀವು ಏನೆಲ್ಲ ಡಿಸ್ಕವರಿ ಮಾಡ್ಬೋದಾಗಿತ್ತು. ಯಾರು ಕಲ್ತ್ಕೊಳ್ಳೂ ಇಲ್ಲ, ಯಾರಿಗೂ ಕಲಿಸ್ಲೂ ಇಲ್ಲ, ಅದನ್ನು ಯಾರು ಅಳವಡಿಸ್ಕೊಳ್ಳೂ ಇಲ್ಲ. ಇಂಥ ಕ್ಯಾಂಪ್ಗಳೇನಾರು ಬಂದಾಗ ಒಂದು ಸ್ವಲ್ಪ ಅವ್ರ ಜೊತೆಲಿ ಕೂತು ಒಂದು 50 ನಿಮಿಷ ಕಾಲ ಕಳೆದು ಹೊರಟೋಗ್ತೀವಿ ಅಷ್ಟೇ. ನಾನು ಓವರಾಲ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ನನಗಿನ್ನೊಂದು ಅವಕಾಶ ಸಿಗೋದಿಲ್ಲ, ಅದಕ್ಕೋಸ್ಕರ ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ಯಾರೂ ತಪ್ಪು ತಿಳ್ಕೊಬೇಡಿ. ನನ್ನ ಮಾತು ನಿಮಗೆ ಸರಿ ಹೋಗದೇ ಇದ್ದರೆ ತಾವು ಅದನ್ನು ಆರಾಮಾಗಿ ಬಿಡ್ಬೋದು.
ಎಂತೆಂಥವೋ ಹೋಗ್ಬಿಟ್ಟಿದ್ದೀವಿ, ಸರಿಯಾದನಲ್ಲ, ಯಾವ್ಯಾವ ಹೋಗ್ಬಿಟ್ಟಿದ್ದೀವಿ, ಇದನ್ನು ಬಿಡೋದು. ಆದ್ದರಿಂದ ನಾವು ಕೇಳುವಾಗ ಸುಮ್ಮನೆ ಕೇಳು. ಯಾರೋ ಮಾತನಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಲ್ಲ, ನಾವು ಬಾಯಿ ಹಾಕ್ತೀವಿ, ನಮ್ಮ ಮನಸ್ಸಿನಲ್ಲಿ ಗೊಣಗ್ತಿರ್ತೀವಿ. ಓ ಅದು ಹಂಗಲ್ಲ, ಇದು ಹಿಂಗೆ ಅಂತ ರಿಯಾಕ್ಟ್ ಮಾಡ್ತಾನೇ ಇರ್ತೀವಿ. ಗಮನಿಸಿದ್ರೆ ಯಾರಾನ ಮಾತನಾಡ್ತಿರ್ಬೇಕಾದ್ರೆ ಕೇಳಿಸ್ಕೋಬೇಕು ಅಂತ ಸಂದರ್ಭ ಬಂದಾಗ ನಾವು ನಿಜವಾಗ್ಲೂ ಕೇಳಿಸ್ಕೊತೀವ? ನಮ್ಮ ಮನಸ್ಸಿನ ಮುಖಾಂತರ ಕೇಳ್ತೀವಿ. ಕಿವಿ ಇದ್ರೂ ಮನಸ್ಸಿನ ಮುಖಾಂತರ ಕೇಳ್ತೀವಿ. ನಮಗಿನ್ನೇರಕ್ಕಿರ್ಬೇಕು ಅದು ಮಾತು. ಕೃಷ್ಣಮೂರ್ತಿಗಳಿಗೆ ಜ್ಞಾನೋದಯ ಆದಮೇಲೆ ಮೊದಲನೇ ಭಾಷಣ, ಅವರು ಮೊದಲನೇ ಬೋಧನೆಯನ್ನು ಕೊಟ್ಟಾಗ ಅವರು ಒಂದು ಸಂಸ್ಥೆಯನ್ನು ವಿಸರ್ಜನೆ ಮಾಡ್ತಾರೆ. ಆ ವಿಸರ್ಜನೆ ಮಾಡುವಾಗ ಹೇಳಿದಂಥ ಮಾತು ಆಗದೇ ಇರೋದು ಯಾಕಪ್ಪ ಅಂದರೆ ಇದೇನೆ. ಆದ್ದರಿಂದ ನಾವು ಸ್ವಲ್ಪ ಈ ಡಿಸ್ಕವರ್ ಮಾಡ್ಬೇಕು. ನಾವು ಈಗ ಪ್ರಕೃತಿಯಲ್ಲಿ ಸ್ಪಷ್ಟವಲ್ಲದ ನಿಯಮಗಳನ್ನು ಅಥವಾ ಈ ಏನು ರಹಸ್ಯಗಳಿದೆ ಅದನ್ನು ಪತ್ತೆ ಹಚ್ಕೋಬೇಕು ಅಂತ. ಇನ್ನು ನಾವು ನಮ್ಮ ಥಿಯಾಸಫಿ ವಾಗ್ಮಯದಲ್ಲೇ ಪತ್ತೆ ಹಚ್ಚಿದ್ರೆ ಇನ್ಯಾರು ಮಾಡ್ತಾರೆ ಇದನ್ನು? ಮಹರ್ಷಿಗಳನ್ನ ಈಗಲೇ ಸಿಗ್ತಾರೆ ನಮಗೆ. ಇದೆಲ್ಲ ಸಿದ್ರಪಟ್ಟದಾಗಿದ್ದರಂತೆ, ಅಲ್ಲೇ ಬಾಬಾ ಬೌಡಿಂಗ್ರೆ ಬೆಟ್ಟ ಇಲ್ಲಿದ್ದರೆ, ಆಮೇಲೆ ಈ ಕಡೆ ಎಂಥದ್ದು ಹಿಮಾಲಯ ಪರ್ವತದಲ್ಲಿದ್ದರಂತೆ. ಅಷ್ಟು ಬಿಟ್ಟರೆ ನಮಗೆ ಅದೆಲ್ಲ ಕತೆ ಆಯ್ತು ಅಷ್ಟೇ. ಆದರೆ ನಾವು ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಥಿಯಾಸಫಿ ವಾಂಗ್ಮಯವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕಂಡುಕೊಳ್ಳಿ. ಜಗದ್ಗುರು ಮಾಡಿದಾರೆ ಯಾರು? ಕೃಷ್ಣಮೂರ್ತಿಯವ್ರನ್ನ ಜಗದ್ಗುರು ಮಾಡಿದಾರೆ ಯಾರು? ಯಾರು ಮಾಡಿದ್ರು? ನಾವೇ. ಥಿಯಾಸಫಿ ವಾಂಗ್ಮಯದಲ್ಲಿರೋ ಜನ ಜಗದ್ಗುರು ಮಾಡಿದ್ದು. ಆ ಜಗದ್ಗುರು ಕೊಟ್ಟಂಥ ಬೋಧನೆಗಳ ಪಕ್ಕಕ್ಕೆ ಬೇರೆ ಇನ್ನೇನೋ ಇಟ್ಬಿಟ್ಟು ಅದನ್ನು ನೋಡ್ತೀವಿ ನೋಡಿ. ಒಬ್ಬ ಜಗದ್ಗುರು ಕೊಟ್ಟಂಥ ಬೋಧನೆಗಳ ಪಕ್ಕದಲ್ಲಿ ನಾವು ಇನ್ಯಾವುದನ್ನ ಬೋಧನೆಯನ್ನು ತಗೋಬೋದಾ? ಆಮೇಲೆ ಕೃಷ್ಣಮೂರ್ತಿನೇ ಕೈ ಬಿಟ್ಟಿದ್ವಿ ನಾವು. ಆ್ಯಕ್ಚುಲಾಗಿ 86ರಲ್ಲಿ ಅವರು ಮರಣ ಹೊಂದಿದ್ದು. 86ರಲ್ಲಿ ಮರಣ ಹೊಂದಿ ಈಗ ಸುಮಾರು 40 ವರ್ಷ ಆಯ್ತು ಅಷ್ಟೇ. ಇನ್ನೂ 40 ವರ್ಷ, ಜಾಸ್ತಿ ಏನಾಗಿಲ್ಲ. ಸೊ ಒಂದು 40 ವರ್ಷಕ್ಕೇ ನಾವಾಗಲೇ ಈಗೀಗ ಸ್ವಲ್ಪ ನಾವು ಎಲ್ಲ ಸ್ವಲ್ಪ ಗಲಾಟೆ ಮಾಡಿ ಆ ಪುಸ್ತಕಗಳು ನೋಡಿ, ಈ ಪುಸ್ತಕ ನೋಡಿ, ಅದು ನೋಡಿ, ಇದು ನೋಡಿ ನಾವು ಎಲ್ಲೋ ಕೆಲವರು ಸ್ವಲ್ಪ ಆ ಯಾವುದೋ ಒಂದು ಪೇಜ್ ಹಿಂಗೆ ತಿರುವಾಗ್ತಾರೆ, ನೋಡ್ತಾರೆ. ಅದೇನು ನಮ್ಗೆ ಅರ್ಥ ಆಗೋಲ್ಲ. ಕೃಷ್ಣಮೂರ್ತಿ ಟೀಚಿಂಗ್ಸ್ ಅರ್ಥ ಆಗೋಲ್ಲ. ಕೃಷ್ಣಮೂರ್ತಿ ಟೀಚಿಂಗ್ಸ್ ಅರ್ಥ ಆಗೋಕ್ಕೆ ಅಲ್ಲಿ ಏನೂ ಇಲ್ಲ, ಅದಕ್ಕೆ ಅರ್ಥ ಆಗೋಲ್ಲ. ಕೃಷ್ಣಮೂರ್ತಿ ಟೀಚಿಂಗ್ಸಲ್ಲಿ ಏನೂ ಇಲ್ಲ, ಅದಕ್ಕೆ ಅರ್ಥ ಆಗೋಲ್ಲ. ಅವರಿಷ್ಟ ಹೇಳೋದು ಒಂದೇ ಒಂದು ಪಾಯಿಂಟು. ಯಾವುದಪ್ಪ ಅಂದರೆ, ಸ್ವಲ್ಪ ಯಾರಾದರೂ ಹೇಳಬಲ್ಲರ? ನಾನೇ ಹೇಳೋ ಬದಲು ಕೃಷ್ಣಮೂರ್ತಿಯ ಕೋರ್ ಆಫ್ ದಿ ಟೀಚಿಂಗ್, ಆ ಟೀಚಿಂಗ್ನ ಮಧ್ಯ ಕೇಂದ್ರ ಬಿಂದು ಯಾವುದು? ಅವೇರ್ನೆಸ್. ಬುದ್ಧ ಹೇಳಿದ್ದು ಅದೇ, ಅವೇರ್ನೆಸ್ಸೇ, ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದು ಅದೇ. ಇನ್ನು ಇಬ್ಬರದ್ದು ಬಿಟ್ಟರೆ ಬೇರೆ ಯಾರು ಹೇಳಿದ್ದಾರೆ ನಿಮ್ಗೆ ಅದನ್ನು? ಆದ್ದರಿಂದ ಬುದ್ಧರ ಟೀಚಿಂಗ್ಸು ನಿಮಗೆ ಕೃಷ್ಣಮೂರ್ತಿ ಟೀಚಿಂಗ್ಸಲ್ಲಿ ಸಿಗುತ್ತೆ. ಬುದ್ಧನ ಟೀಚಿಂಗ್ಸು ಕೃಷ್ಣಮೂರ್ತಿ ಟೀಚಿಂಗ್ಸಲ್ಲಿ ಸಿಗುತ್ತೆ. ಆದ್ದರಿಂದ ನಾವು ಕೃಷ್ಣಮೂರ್ತಿ ಟೀಚಿಂಗ್ಸನ್ನು ನಾವು ಯಾಕೆ ತಗೊಳ್ಳೋಕೆ ಆಗ್ತಾಯಿಲ್ಲ? ದಯಮಾಡಿ ಅದನ್ನು ತಗೊಳ್ಳಿ. ಯಾಕೆಂದರೆ ನಿಮಗೆ ಬುದ್ಧನ ಟೀಚಿಂಗ್ಸೆಲ್ಲ ಅಲ್ಲಿ ಸಿಗುತ್ತೆ. ಅಲ್ಲಿ ಅವರು ಈ ಎಂಥದ್ದು ಪಂಚಶೀಲ, ಅಷ್ಟಶೀಲ, ದಶಶೀಲ ಇವನ್ನೆಲ್ಲ ಅಳವಡಿಸ್ಕೊಳ್ಳಿ ಅಂತ ಅವ್ರೇನು ಹೇಳಲ್ಲ. ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ. ಏನದು? ಎಚ್ಚರವಾಗಿರಿ, ಬಿ ಅವೇರ್. ಪ್ರತಿಯೊಂದರಲ್ಲೂ ಎಚ್ಚರವಾಗಿರಿ. ಆಮೇಲೆ ಏನನ್ನ ಕೇಳಿಸ್ಕೊಳ್ಳುವಾಗ ಸುಮ್ಮನೆ ಕೇಳಿಸ್ಕೊಳ್ಳಿ. ಅದಕ್ಕೆ ಯಾಕೆ ನೀವು ಗೊಣಗ್ತೀರಾ? ಸುಮ್ಮನೆ ಕೇಳಿಸ್ಕೊಳ್ಳಿ, ಆಮೇಲೆ ಬಿಡಿ ಅಷ್ಟೇ. ಅವರು ಪ್ರವಚನಗಳು ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಹೇಳೋರು ಕೇಳೋರು ಅಂತ ಇಲ್ಲ. ಹೇಳೋರು ಮೇಲ್ಗಡೆ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೋಬೇಕು, ಉಳಿದವರೆಲ್ಲ ಕೆಳಗಡೆ ಕೂತ್ಕೋಬೇಕು. ಆದ್ದರಿಂದ ನಾನು ಹೇಳೋನು ಗುರು, ನೀವು ಎಲ್ಲ ಕೇಳೋರು ಶಿಷ್ಯರು ಅಲ್ಲ.
ನಾವೆಲ್ಲರೂ ಕೂಡ ಸತ್ಯವನ್ನು ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬ್ಲವಾರ್ಡ್ ಸ್ಕೀಮ್ ಅವ್ರು ಮಾಡಿದ್ದೇನು? ಅವರು ಸತ್ಯವನ್ನು ಕಂಡ್ಕೊಳ್ಳೋಕ್ಕೆ ನಮ್ಗೆ ಹೇಳಿದ್ದು. ಕೃಷ್ಣಮೂರ್ತಿಯವರು ಸತ್ಯವನ್ನು ಕಂಡ್ಕೊಳ್ಳೋಕ್ಕೆ ನಮ್ಗೆ ಹೇಳಿದ್ದು. ಆ ಸತ್ಯ ಯಾವಾಗಪ್ಪ ಸಿಗುತ್ತೆ ಅಂದರೆ ನೀವೆಲ್ಲ ಕಂಪ್ಲೀಟಾಗಿ ಖಾಲಿಯಾಗಬೇಕು. ದಾಸರೇನು ಹೇಳ್ತಾರೆ? ನೀನು ಖಾಲಿಯಾದರೆ ನಾನು ಅಲ್ಲಿ ಬರುವೆ. ದೇವ್ರು ಹೇಳೋದು. ಅದನ್ನು ಎಷ್ಟು ಚೆನ್ನಾಗಿ ಆಡ್ತೀವಿ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಕೇಳ್ತೀವಿ, ಹೌದಲ್ಲ? ನೀನು ಖಾಲಿಯಾದರೆ ನಾನು ಅಲ್ಲಿ ಬರುವೆ. ನೀನು ಅದೇನೇನೋ ಕಚಡ ಎಲ್ಲ ತುಂಬ್ಕೊಂಡು ಕೂತಿದ್ದೀಯಾ, ನಾನು ಹೆಂಗೆ ಬರಲಿ? ಬಾರಪ್ಪ ದೇವ್ರೆ, ನನಗೆ ಒಳ್ಳೇದು ಮಾಡು, ನಮ್ಮ ಮನೆಯವ್ರಿಗೆ ಒಳ್ಳೇದು ಮಾಡು, ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡು, ನನಗೆ ಐಶ್ವರ್ಯ ಕೊಡು. ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ. ಈಗ ಬರ್ತಾ ಇದೆ ಏನು ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ. ಫೋಟೋ ಇಟ್ಕೊಂಡು ಸತ್ಯನಾರಾಯಣ ಫೋಟೋ ಇಟ್ಕೊಂಡು ವ್ರತ ಮಾಡ್ತೀವಿ. ನಾವು ಏನೆಲ್ಲ ಮಾಡ್ತೀವಿ ಅದೆಲ್ಲ ನಿಮಗೆ ಗೊತ್ತು. ಒಬ್ಬರು ಸಂತರು ಒಂದು ಮಾತು ಹೇಳಿದರು, ಇಷ್ಟೆಲ್ಲ ಮಾಡೋ ಬದಲು ನೀವು ಸತ್ಯವಾಗಿರಿ, ನೀವೇ ನಾರಾಯಣ ಆಗ್ತೀರಾ. ನೀವು ಸತ್ಯವಾಗಿರಿ, ನೀವೇ ನಾರಾಯಣ ಆಗ್ತೀರಿ. ಸತ್ಯನಾರಾಯಣ ನೀವೇ. ಲಕ್ಷ್ಮಿ ಓಡಿ ಬರ್ತಾಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟಲ್ಲ. ಅವರು ನಿಮಗೆ ಬ್ಯಾಡ್ದಿದ್ರೂ ಸುರಿತದೆ. ನೀವು ಮಾಡೋ ಪೂಜೆಯಲ್ಲಿ ನಿಮಗೆ ಬ್ಯಾಡ್ದಿದ್ರೂ ಸುರಿತದೆ. ನಿಮಗೆ ಎಷ್ಟು ಬೇಕೋ, ಏನು ಬೇಕೋ, ಜ್ಞಾನ ಬೇಕೋ, ನಿಮಗೆ ಐಶ್ವರ್ಯ ಬೇಕೋ, ನಿಮಗೆ ತೊಂದರೆ ನಿಮಗೇನಾದರೂ ಅನುಕೂಲ ಆಗಬೇಕಾ, ನಿಮಗೆ ಸಹಾಯ ಆಗಬೇಕಾ, ಪ್ರತಿಯೊಂದು ಕೂಡ ಆಗಬೇಕಾದ್ರೆ ನೀವು ಪ್ರಾಮಾಣಿಕರಾಗಿದ್ದರೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ನೋಡ್ಕೊಳ್ತಾ ಹೋಗ್ತದೆ. ಅದನ್ನೇ ನೀವು ದೇವರು ಅಂತ ಕರೆಯೋದು. ಅದಕ್ಕೆ ಯಾವುದೇ ಆಕಾರ ಇಲ್ಲ. ಆಕಾರ ಕೊಟ್ಟರೆ ಕತೆ ಮುಗೀತು. ನಾವು ಹಂಗಿದ್ದೀವ? ಇದು ಆಧ್ಯಾತ್ಮ. ನಿಜವಾದ ಆಧ್ಯಾತ್ಮ ಅಂದರೆ ಇದು. ಕೃಷ್ಣಮೂರ್ತಿಯವರಲ್ಲಿ ಎಲ್ಲವನ್ನೂ ಕಾಣ್ತೀರಾ. ಆಮೇಲೆ ಅವ್ರದ್ದು ಯೂನಿವರ್ಸಲ್ ಇದು, ಅವ್ರದ್ದೆಲ್ಲ ಸಾರ್ವತ್ರಿಕ ಬ್ರದರ್ಹುಡ್ಡನ್ನು ಕೃಷ್ಣಮೂರ್ತಿ ಬಿಟ್ಟರೆ ಥಿಯಾಸಫಿ ವಾಂಗ್ಮಯದಲ್ಲಿ ಇನ್ಯಾರಿಗೂ ಇಲ್ಲ, ಯಾವ ದೇಶದವ್ರಿಗೂ ಇಲ್ಲ. ಕೃಷ್ಣಮೂರ್ತಿ ಯಾವ ದೇಶದವರು ಅಂತಂದರೆ ನಾವು ನಮ್ಮ ದೇಶದಲ್ಲಿ ಹುಟ್ಟಿದ್ರು ಏನೋ ಹೇಳ್ಕತ್ತೀವಿ ಹೊಟ್ಟೆನೆ. ಬಟ್ ಅದೆಲ್ಲ ಪ್ರಶ್ನೆ. ಅವ್ರು ಹುಟ್ಟಿದ್ದು ಯಾವಾಗ ಜ್ಞಾನೋದಯ ಆಯ್ತಲ್ಲ ಆವಾಗ ಅವ್ರು ಹುಟ್ಟಿದ್ದು. ನಿಜವಾದ ಹುಟ್ಟು ಜ್ಞಾನೋದಯ ಆದಾಗ ಹುಟ್ಟಿತ್ತು. ಅದಕ್ಕೆ ಯಾವ ಧರ್ಮ, ಯಾವ ಜಾತಿ ಸೇರಿಸ್ತೀರಿ? ಆದ್ದರಿಂದ ಎಲ್ಲವನ್ನೂ ಮೀರಿದ್ದು. ಈ ಮಠ ಮಂದಿರ ದೇವಸ್ಥಾನಗಳನ್ನು ಮೀರಿದವರು, ಮಂದಿರವನ್ನು ಮಸೀದಿಯನ್ನು ಮೀರಿದವರು, ಚರ್ಚನ್ನು ಮೀರಿದವರು, ಅದನ್ನೆಲ್ಲ ಬಿಟ್ಟು ಆಚೆಗೆ ಯಾರು ಬರ್ತಾರೆ ಅವರು ಏನಾದರೂ ಬಿಡುಗಡೆ ಹೊಂದಬಹುದೇನೋ. ನಾವು ಕಟ್ಕೊಳ್ಳೋದೆಲ್ಲ ಕಟ್ಕೊಂಡು ನಮಗೆ ಮೋಕ್ಷ ಸಿಕ್ಕು ಬಿಡುಗಡೆ ಸಿಕ್ಕು ಅಂದರೆ ಹೆಂಗಾಗುತ್ತೆ? ಎಲ್ಲ ಸಿಕ್ಕುಗಳು ದುಃಖಕ್ಕೆಲ್ಲ ಕಾರಣ ನಾನೇ, ನನ್ನ ಮನಸ್ಸೇ. ಎಲ್ಲ ದುಃಖಗಳಿಗೂ ಕಾರಣ ನಾನೇ, ನನ್ನ ಮನಸ್ಸೇ. ಹೌದಲ್ಲ? ಆದ್ದರಿಂದ ಬಿಡಿಸ್ಕೋಬೇಕಾದ್ರೆ ಯಾರು? ನಾನೇ ಬಿಡಿಸ್ಕೋಬೇಕು. ಸೊ ನಾನೇ ಬಿಡಿಸ್ಕೋಬೇಕಾದ್ರೆ ನಾನು ಅನ್ನೋದು ಹೋಗ್ಬೇಕಲ್ಲಿ. ನಾನು ಅನ್ನೋದು ಬಿದ್ದು ಹೋದರೆ ಅವು ಬಿದ್ದು ಹೋಗ್ತವೆ. ಅದರಿಂದ ನಾವು ಯಾತಕ್ಕೆ ನಾನು ಇದನ್ನೆಲ್ಲ ಕ್ರೋಢೀಕರಿಸಿ ನನಗೆ ಅದು ಬಹಳ ಕೊರಿತಾ ಇತ್ತು. ನನಗೆ ಕೃಷ್ಣಮೂರ್ತಿಯವರ ಟೀಚಿಂಗ್ಸನ್ನು ಹೊರತುಪಡಿಸಿ ಮಿಕ್ಕದ್ದನ್ನು ಇಟ್ಕೊಂಡು ನಾವು ವಿಜೃಂಭಣೆಯಿಂದ ಬೇಕಾದಷ್ಟು ಪ್ರಸಾರವನ್ನು ಮಾಡ್ತಾಯಿದ್ದೀವಿ. ನಾವಿನ್ನೂ ಹಳೆಯದನ್ನು ಉಪನಿಷತ್ತಂತೆ ಅದಂತೆ ಇದಂತೆ ಇವನು ಅದನ್ನು ಕೇಳಬೇಡಿ ಅಂತ ನಾನು ಹೇಳಲ್ಲ. ಬಟ್ ಅದಿರೋವರೆಗೂ ನಿಮ್ಗೆ ಹೊಸ ದಾರಿಗೆ ಹೋಗೋಕ್ಕಾಗಲ್ಲ. ನೋಡಿ, ಫ್ರೀ ಫ್ರಮ್ ದಿ ನೋನ್, ಕೃಷ್ಣಮೂರ್ತಿಯವ್ರದ್ದು ಫ್ರೀ ಫ್ರಮ್ ದಿ ನೋನ್. ಗೊತ್ತಿರೋದನ್ನು, ನೋನ್ ಅಂದರೆ ನಾಲೆಡ್ಜು, ನೋನ್ ಅಂದರೆ ನಾಲೆಡ್ಜು. ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ಭಗವಂತ ಗೊತ್ತು, ಶಿವ ಗೊತ್ತು, ಬ್ರಹ್ಮ ಗೊತ್ತು, ಎಲ್ಲರೂ ಗೊತ್ತು, ಎಲ್ಲನೂ ಗೊತ್ತು, ನನಗೆಲ್ಲನೂ ಗೊತ್ತು. ಧಾರ್ಮಿಕರಿಗೆ ಏನು ಗೊತ್ತಿಲ್ಲದಿರೋದೇ ಆಸ್ತಿ. ನಿಜವಾದ ಧಾರ್ಮಿಕ ಯಾರಪ್ಪ ಅಂದರೆ ಅವನ ಹತ್ರ ಏನೂ ಇರಬಾರ್ದು,
ಏನೂ ಇಲ್ದಂಗೆ ಆಗಿ ಅಂತಲೇ ಅವ್ರು ನಮ್ಗೆ ಇದೆಲ್ಲ ಹೇಳ್ತಾ ಇರೋದು. ಆದರೂ ನಾವೆಲ್ಲನೂ ಆಗ್ತಾಯಿದ್ದೀವಿ. ಗೌತಮ ಬುದ್ಧಲ್ಲಿ ಸಿಗೋದು ಅದೇನೆ, ಜಯಕೃಷ್ಣಮೂರ್ತಿಗಳು ಸಿಗೋದು ಅದೇನೆ. ಗೌತಮ ಬುದ್ಧರ ಎಲ್ಲ ಟೀಚಿಂಗ್ಸು ಕೇವಲ ಜಯಕೃಷ್ಣಮೂರ್ತಿಯವರ ಆ ಚಾಯ್ಸ್ಲೆಸ್ ಅವೇರ್ನೆಸ್, ಆಯ್ಕೆ ರಹಿತ ಎಚ್ಚರ, ಅದು ಒಂದರಲ್ಲಿ ಸಿಗುತ್ತೆ ನಾವು. ಅದರಿಂದ ಈ ಭಗವಾನ್ ಬುದ್ಧರು ಆಷಾಢ ಪೂರ್ಣಿಮೆ ದಿನ ಸಾರನಾಥದಲ್ಲಿ ಈ ಧರ್ಮಚಕ್ರವನ್ನು, ಅಂದರೆ ಅಷ್ಟಾಂಗ ಮಾರ್ಗದ ಈ ಧರ್ಮವನ್ನು, ಅಂದ್ರೇನು, ನಿಮಗೆ ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆ ಹೊಂದ್ತಾ ಇರ್ತದೆ. ಆ ಬದಲಾವಣೆಗಳನ್ನು ನಾವು ಹೇಗೆ ನಿವಾರಿಸ್ಕೋಬೇಕು ಅಥವಾ ಬದಲಾವಣೆಗೆ ಹೊಂದ್ಕೊಳ್ಬೇಕು ಅನ್ನೋದನ್ನು ಅಷ್ಟಾಂಗ ಮಾರ್ಗದಲ್ಲಿ ಅವ್ರು ಹೇಳ್ತಾರೆ. ಸರಿಯಾದ ಆಲೋಚನೆಗಳು, ಸರಿಯಾದ ಮಾತು, ಸರಿಯಾದ ಜೀವನ, ಸರಿಯಾದ ಸ್ಮೃತಿ, ಹೀಗೆ ಅವರು ಸರಿಯಾದ ಧ್ಯಾನ ಇತ್ಯಾದಿಗಳನ್ನು ಕೊಡ್ತಾ ಹೋಗ್ತಾರೆ. ಬಟ್ ಇದೆಲ್ಲನೂ ಸೇರಿಸಿ ಕ್ರೋಢೀಕರಿಸಿ ಒಂದೇ ಪದ ಯಾವುದಪ್ಪ ಅಂದರೆ ಅವೇರ್ನೆಸ್. ಇದೆಲ್ಲದರಿಂದ ಬರೋದೇನು, ಕೇವಲ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ಸನ್ನು ಡೈರೆಕ್ಟಾಗಿ ಕೊಡ್ತಾರೆ ನಮಗೆ. ಕೃಷ್ಣಮೂರ್ತಿಗಳು ಅವೇರ್ನೆಸ್ಸನ್ನು ಡೈರೆಕ್ಟಾಗಿ ಕೊಡ್ತಾರೆ ನಮಗೆ. ಯಾವ ಸಾಧನೆಯೂ ಬೇಕಾಗಿಲ್ಲ, ಯಾವ ಯೋಗನೂ